ಯೋಂತಃ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಗೋಖಲೆ ಸಂಸ್ಥೆಯಿಂದ ದತ್ತಿಯ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಚಿಂತನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಒಂದು 2 ಶ್ಲೋಕದ ಚಿಂತನೆಯನ್ನಷ್ಟೇ ಮಾಡಿದ್ದೇವೆ. ಕೆಲವು ಶ್ಲೋಕಗಳು ಅವು ಹಾಗೆಯವು, ಅವುಗಳ ಶರೀರ ಚಿಕ್ಕದಾದರೂ ಅವುಗಳ ಸತ್ವ ಬಹಳ ದೊಡ್ಡದಾಗಿ ಇದ್ದುಬಿಡ್ತದೆ. ಮತ್ತು ಕೆಲವು ಶ್ಲೋಕಗಳು ಅವು ಗಾತ್ರದಲ್ಲಿ ದೊಡ್ಡದಾಗಿದ್ರೂ ಸಹ ಅವು ಅಷ್ಟಾಗಿ ಆಳಕ್ಕೆ ಇಳಿದು ಹೇಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಿನ್ನೆ ದಿವಸ ನಾವು ಹೆಚ್ಚು ಚಿಂತನೆ ಮಾಡಲಿಕ್ಕಾಗಲಿಲ್ಲ. ಸಾಧ್ಯ ಆದರೆ ಇವತ್ತು ಅದನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡೋಣ. ಪ್ರಯತ್ನ ಅಂದರೆ ಅದನ್ನು ಮುಗಿಸ್ಲೇಬೇಕು ಅನ್ನೋದು ಉದ್ದೇಶ ಅಲ್ಲ. ಏಕೆಂದರೆ ಉದ್ದೇಶ ಎಷ್ಟು ಸಾಧ್ಯವೋ ಅಷ್ಟು ಅದರ ಅರ್ಥವನ್ನು ಹೀರಬೇಕು, ಅದನ್ನು ಆಸ್ವಾದನೆ ಮಾಡಿ ಮುಂದಕ್ಕೆ ಹೋಗಬೇಕು. ಆ ಹಿನ್ನೆಲೆಯಲ್ಲಿ 370ನೇ ಶ್ಲೋಕಕ್ಕೆ ಉಪೋದ್ಘಾತವಾಗಿ ನಾನು ಒಂದು ಮಾತನ್ನು ಹೇಳಿದ್ದೆ. ಈ ಶ್ಲೋಕ ಅದು ಬರೇ ಶ್ಲೋಕ ಅಲ್ಲ, ಅದರ ಹಿಂದೆ ಉಪನಿಷತ್ತಿನ ಮಂತ್ರ ಉಂಟು ಅಂತ. ಕಠೋಪನಿಷತ್ತಿನ ವಿಷಯವಾಗಿ ಒಂದು ಸ್ವಲ್ಪ ತಿಳಿಸಿದ್ದೆ. ಅಲ್ಲಿ ಬರುವಂಥ ಒಂದು ಮಂತ್ರ ಯಮ ನಚಿಕೇತನಿಗೆ ವೇದಾಂತ ಸಾಧನೆಯನ್ನು ಕುರಿತು ಹೇಳುವಾಗ ಹೀಗೆ ಮಾಡಬೇಕು ಅಂತೆಲ್ಲ ಹೇಳ್ತಾನೆ. ಆಗ ಯಮ ನಚಿಕೇತನಿಗೆ ಹಿಡಿದಂಥ ಒಂದು ಮಂತ್ರ ಯಚ್ಛೇತ್ ವಾಂಗ್ಮನಸಿ ಪ್ರಾಜ್ಞಃ ತದ್ ಯಚ್ಛೇತ್ ಜ್ಞಾನ ಆತ್ಮನಿ ಜ್ಞಾನಮಾತ್ಮನಿ ಮಹತಿ ನಿಯಚ್ಛೇತ್ ತದ್ ಯಚ್ಛೇತ್ ಶಾಂತ ಆತ್ಮನಿ ಅಂತ. ಇದು ಉಪನಿಷತ್ತಿನ ಮಂತ್ರ. ಆ ಉಪನಿಷತ್ತಿನ ಮಂತ್ರದ ಅರ್ಥವನ್ನು ಇರಿಸಿಕೊಂಡು ಅದನ್ನು ಹೇಳೋದಕ್ಕೆ ಆ ಮಂತ್ರಕ್ಕೆ ಸಂವಾದಿಯಾಗಿ ಹೊರಟಂತಹ ಶ್ಲೋಕ ಇದು. ವಾಚಂ ನಿಯಚ್ಛಾತ್ಮನಿ ತಂ ನಿಯಚ್ಛ ಬುದ್ಧೌ ಧಿಯಂ ಯಚ್ಛ ಚ ಬುದ್ಧಿ ಸಾಕ್ಷಿಣಿ ತಂಚಾಪಿ ಪೂರ್ಣಾತ್ಮನಿ ನಿರ್ವಿಕಲ್ಪೆ ವಿಲಾಪ್ಯ ಶಾಂತಿಂ ಪರಮಾಂ ಭಜಸ್ವ. ಇನ್ನೊಂದು ಸಲ ವಾಚಂ ನಿಯಚ್ಛ ಆತ್ಮನಿ ತಂ ನಿಯಚ್ಛ ಬುದ್ಧೌ ಧಿಯಂ ಯಚ್ಛ ಚ ಬುದ್ಧಿ ಸಾಕ್ಷಿಣಿ ತಂಚಾಪಿ ಪೂರ್ಣಾತ್ಮನಿ ನಿರ್ವಿಕಲ್ಪೆ ವಿಲಾಪ್ಯ ಶಾಂತಿಂ ಪರಮಾಂ ಭಜಸ್ವ. ನಾನು ಓದಬೇಕಿದ್ರೆ ನಿಮಗೊಂದು ಸಣ್ಣ ಸಂಶಯ ಬಂದಿರಬಹುದು. ಏಕೆಂದರೆ ಶ್ಲೋಕದ ಮೊದಲ ಸಾಲು ಮುಗಿಯೋದು ಇಲ್ಲಿಗೆ, ವಾಚಂ ನಿಯಚ್ಛಾತ್ಮನಿ ತಂ ನಿಯಚ್ಛ ಅಂತ. ಅದನ್ನು ನಾನು ಬುದ್ಧವು ಅಂತ ಅಲ್ಲಿ ತಂದು ನಿಲ್ಲಿಸ್ಕೊಂಡಿದ್ದೇನೆ. ಯಾಕೆಂದರೆ ಅದನ್ವೇ ಹಾಗೆ. ಆ ತಮ್ ಅಂದರೆ ಅದನ್ನು ಬುದ್ಧಿಯಲ್ಲಿ ನಿಗ್ರಹಿಸು, ಅಳವಡಿಸಿಕೋ ಎನ್ನುವಂಥದ್ದು. ಹಾಗಾಗಿ ಅಲ್ಲಿಗೆ ಒಂದು ಕಾಮ ಹಾಕ್ಕೊಂಡ್ರೆ
ಹೆಚ್ಚು ಸ್ಪಷ್ಟ ಆಗ್ತದೆ. ಹಾಗಾಗಿ ನಾನು ಹಾಗೆ ಓದಿದ್ದೇನೆ. ಈ ಶ್ಲೋಕದ ಅರ್ಥ ಹೀಗುಂಟು. ವಾಗೀಂದ್ರಿಯವನ್ನು ಮನಸ್ಸಿನಲ್ಲಿ ನಿಲ್ಲಿಸು, ಆ ಮನಸ್ಸನ್ನು ಬುದ್ಧಿಯಲ್ಲಿ ನಿಲ್ಲಿಸು, ಬುದ್ಧಿಯನ್ನು ಬುದ್ಧಿಯ ಸಾಕ್ಷಿಯಲ್ಲಿ ನಿಲ್ಲಿಸು, ಅದನ್ನು ನಿರ್ವಿಕಲ್ಪಕನಾದ ಪೂರ್ಣಾತ್ಮನಲ್ಲಿ ಲಯಗೊಳಿಸಿ ಪರಮಶಾಂತಿಯನ್ನು ಪಡೆದುಕೋ. ಕಿವಿ ಕೇಳಿಸಿಕೊಂಡಿತು ಇದನ್ನು, ಆದರೆ ಅರ್ಥ ಕಷ್ಟ. ಇನ್ನೊಂದು ಸಲ ಓದ್ತೇನೆ, ಅದರ ತಿರುಳು ಏನು ಅಂತ ಗ್ರಹಿಸಿ ಸಾಧ್ಯ ಆದರೆ. ವಾಗೀಂದ್ರಿಯವನ್ನು ಮನಸ್ಸಿನಲ್ಲಿ ನಿಲ್ಲಿಸು, ಆ ಮನಸ್ಸನ್ನು ಬುದ್ಧಿಯಲ್ಲಿ ನಿಲ್ಲಿಸು, ಬುದ್ಧಿಯನ್ನು ಬುದ್ಧಿಯ ಸಾಕ್ಷಿಯಾದಂತಹ ಚೈತನ್ಯದಲ್ಲಿ, ಬುದ್ಧಿ ಸಾಕ್ಷಿ ಅಂದರೆ ಚೈತನ್ಯ, ಅದರಲ್ಲಿ ನಿಲ್ಲಿಸು. ಅದನ್ನು ನಿರ್ವಿಕಲ್ಪಕನಾದಂಥ ಪೂರ್ಣಾತ್ಮನಲ್ಲಿ ಲಯಗೊಳಿಸಿ ಪರಮಶಾಂತಿಯನ್ನು ಪಡೆದುಕೋ. ಅಲ್ಲಿಗೆ ಪರಮಶಾಂತಿ ಬೇಕು ಅಂತಾದರೆ ಮೊದಲು ಮಾಡುವ ಕೆಲಸ ಬಾಯಿಗೆ ಬೀಗ ಹಾಕಬೇಕು. ನಮಗೆ ಬಾಯಿಗೆ ಬೀಗ ಹಾಕ್ಲಿಕ್ಕೆ ಬರ್ತದೆ ಅನ್ನೋದೇ ಗೊತ್ತಿಲ್ಲ. ನಿನ್ನೆ ನಾನು ಅದನ್ನು ಶಾಸ್ತ್ರದ ಹಿನ್ನೆಲೆಯಲ್ಲೆಲ್ಲ ಹೇಳಿದ್ದೆ. ನಮಗೆ ನಾವು ಮಾಡಿದ್ದನ್ನು, ಬೇರೆಯವರು ಮಾಡಿದ್ದನ್ನು ಮತ್ತು ನಾವು ಮಾಡದೇ ಇರುವುದನ್ನು ಎಲ್ಲವನ್ನೂ ನಾವೇ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳೋದು ನಮ್ಮ ಬಾಯಿಗೆ ತುಂಬ ಇಷ್ಟ. ಯಾರಾದರೂ ಹೊಸದಾಗಿ ಕೇಳಿಬಿಟ್ರೆ ಏನಪ್ಪ ಇಷ್ಟಲ್ಲ ಇವರು ಮಾಡಿದ್ದು ಹೌದಾ ಅಂತ ಆಶ್ಚರ್ಯ ಪಡಬೇಕು. ಅಷ್ಟರ ಮಟ್ಟಿಗೆ ನಾವು ಹೇಳ್ಕೊಳ್ತಾ ಇರ್ತೇವೆ. ಆದರೆ ಇದರಿಂದ ಏನು ಪ್ರಯೋಜನ ಅಂದರೆ, ಪ್ರಯೋಜನ ಅಲ್ಲ, ನಿನಗಾಗುವುದು ನಷ್ಟ. ಎಲ್ಲ ವೇದಾಂತ ಗ್ರಂಥಗಳು ಹೇಳ್ತವೆ, ಸಾಧ್ಯವಾದಷ್ಟು ಮಾತನ್ನು ಕಡಿಮೆ ಮಾಡು. ನಾನು ನಿನ್ನೆ ಹೇಳಿದ್ದೇನೆ, ಮಾತಿನಿಂದ ಮಾತು ಬಂದರೆ ಜಗಳ, ಮೌನದಿಂದ ಮಾತು ಬಂದರೆ ಅದೊಂದು ಸಂದೇಶ ಅಂತ. ಡಿ ವಿ ಜಿಯವರು ಈ ಮಾತಿನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಕಗ್ಗದಲ್ಲಿ. ಏನು ಅಂದರೆ, ಇಳೆಯಿಂದ ಮೊಳಕೆ ಯೊಗೆವಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಯೊಗೆವಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಲ್ಲ, ಫಲಮಾಗುವಂದು ತುತ್ತೂರಿದನಿಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದೋ ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದು ಒಂದೂ ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಪ್ರಾಯಶಃ ಮಾತನ್ನೇ ಆಡಬೇಕು ಅಂತ ಇದ್ದದ್ದಿದ್ರೆ ಇವೆಲ್ಲ ಎಷ್ಟು ಮಾತನಾಡಬೇಕಿತ್ತು. ಇಳೆಯಿಂದ ಮೊಳಕೆ ಯೊಗೆವೆಂದು ತಮಟೆಗಳಿಲ್ಲ. ಉದಾಹರಣೆಗೆ, ಒಂದು ಅಶ್ವತ್ಥ ಮರ ಆಗಬೇಕಿದ್ರೆ ಅದರ ಬೀಜ ಭೂಮಿಯಲ್ಲೋ ಅಥವಾ ಇನ್ನೆಲ್ಲೋ ಬಿದ್ದು ಒಂದು ಮೊಳಕೆ ಆಗುತ್ತಲ್ಲ, ಅದು ಹೆಮ್ಮರವಾಗತ್ತೆ, ಎಷ್ಟೊಂದು ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ, ನೆರಳನ್ನು ಕೊಡುತ್ತೆ ಅಲ್ವಾ. ಆ ಮೊಳಕೆ ಆಗಬೇಕಿದ್ರೆ ಆ ಅಶ್ವತ್ಥ ಮರದ ಮೊಳಕೆ ಆವತ್ತೇನೆ ತಮಟೆ ಬಾರಿಸ್ಬೋದಿತ್ತಲ್ವ. ನಾನು ಮುಂದೆ ಎಷ್ಟೆಲ್ಲ ದೊಡ್ಡ ಮರ ಆಗ್ತೇನೆ ಗೊತ್ತಾ ನಿಮಗೆ, ಎಷ್ಟೆಲ್ಲ ಜನರಿಗೆ ಉಪಕಾರ ಮಾಡ್ತೇನೆ ಗೊತ್ತಾ, ಎಷ್ಟೆಲ್ಲ ಪಕ್ಷಿಗಳು ನನ್ನಲ್ಲಿ ಗೂಡನ್ನು ಕಟ್ಕೊಂಡು ವಾಸ ಮಾಡ್ತವೆ ಗೊತ್ತಾ ಅಂತೆಲ್ಲ ಎಷ್ಟೆಲ್ಲ ಹೇಳ್ಬೋದಿತ್ತು. ಅದು ಒಂದು ಅಂತಲ್ಲ, ಯಾವುದೇ ಮಾವಿನ ಗಿಡ ತಂದು ಹಾಕ್ತೇವೆ, ಬೀಜ ಹಾಕ್ತೇವೆ, ಅದು ಮೊಳಕೆ ಆಗಬೇಕಿದ್ರೆ ನಾನು ಹಾಗಾಗ್ತೇನೆ ಹೀಗಾಗ್ತೇನೆ ಅಂತ ಹೇಳುತ್ತಾ. ಹೇಳಿ ಕೇಳಿ ಕಲ್ಪವೃಕ್ಷ ಅಂತ ಕರೆಸಿಕೊಳ್ಳುವಂಥ ತೆಂಗಿನಕಾಯಿಯನ್ನು ಹಾಕಿದರೆ ಅದು ಮೊಳಕೆ ಆಗಬೇಕಿದ್ರೆ ನಾನು ಈಶ್ವರನ ಸ್ವರೂಪ ಕಲ್ಪವೃಕ್ಷ ಅಂತ ಹೆಸರು, ನನಗೆ ನೀರು ಹಾಕಿದ ತಪ್ಪಿಗೆ ಜೀವನದುದ್ದಕ್ಕೂ ನಿಮಗೆಲ್ಲ ಎಳೆನೀರು ಕೊಡ್ತೇನೆ ಅಂತ ಹೇಳ್ಬೋದಿತ್ತಲ್ವ. ಹೇಳುತ್ತದು. ಇಳೆಯಿಂದ ಮೊಳಕೆ ಯೊಗೆವೆಂದು ತಮಟೆಗಳಿಲ್ಲ. ಆಮೇಲೆ ಮಾವಿನ ಹಣ್ಣು ಸೀಸನಲ್ಲಿ ಮರದಲ್ಲಿ ಹಣ್ಣು ಬಿಡುತ್ತೆ. ಅವತ್ತು ನೋಡಿ ಲೋಕದ ಜನರೇ ಬನ್ನಿ, ನನ್ನನ್ನು ನೋಡಿ, ನಾ ಎಷ್ಟೆಲ್ಲ ಹಣ್ಣು ಬಿಟ್ಕೊಂಡು ನಿಂತಿದ್ದೇನೆ,
ನನ್ನಷ್ಟು ಉಪಕಾರ ಯಾರು ಮಾಡ್ತಾರೆ ಅಂತ ಅದು ಹೇಳ್ಬೋದಿತ್ತಲ್ವ. ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ. ಅವತ್ತದೇನು ತುತ್ತೂರಿ ಬಾರಿಸಲ್ಲ. ಇದೆಲ್ಲ ನಮಗೇ ಇರಲಿ ಅಂತ ಬಿಟ್ಬಿಟ್ಟಿದ್ದಾವೆ ಇವೆಲ್ಲ. ಮತ್ತು ಬೆಳಕೀವ ಸೂರ್ಯ ಚಂದ್ರರದು ಒಂದೂ ಸದ್ದಿಲ್ಲ. ಆ ಪುಣ್ಯಾತ್ಮರು ವಿಶ್ರಾಂತಿಯನ್ನೇ ಬಯಸದೆ ಎಷ್ಟು ಕೋಟಿ ಕೋಟಿ ವರ್ಷಗಳಾದವು. ನಾನು ಒಂದು ದಿವಸನೂ ರಜಾ ತಗೊಂಡಿಲ್ಲ ರೀ, ಒಂದು ವರ್ಷದೊಳಗೆ ಒಂದೇ ಒಂದು CL ಹಾಕಲಿಲ್ಲ ಗೊತ್ತಾ? ಯಾಕೆಂದರೆ CL ಹಾಕೋ ಅವಶ್ಯಕತೆ ಇಲ್ಲ, ಹೋದವರು ಬರೋದೇ ಇಲ್ಲ, ಆಮೇಲೆ CL ಅಪ್ಲೈ ಮಾಡೋದಿಲ್ಲ, ಇಂಥವ್ರು ಇರ್ತಾರೆ. ಅದು ಹೇಳೋದು ಒಂದೇ ಒಂದು CL ಹಾಕಲಿಲ್ಲ ಗೊತ್ತಾ? ಕೇಳಿದರೆ ಆ ಮೀಟಿಂಗು ಈ ಮೀಟಿಂಗು ಅಂತ ಹೆಸರು ಹೇಳ್ಕೊಂಡು ಓಡಾಡ್ತಾ ಇರೋದು. ಯಾಕೆ CL ಹಾಕಬೇಕು? ಅದು ಹೇಳಬೇಕಿದ್ರೆ ಒಂದೇ ಒಂದು CL ಹಾಕಲಿಲ್ಲ, ನಾನು ಪೂರ್ತಿ ಹಾಗೆ ಬಿಟ್ಟು ಓಡಾಡ್ತೇನೆ ಅಂತ. ಆದರೆ ಸೂರ್ಯ ಚಂದ್ರರದು ಒಂದೂ ಸದ್ದಿಲ್ಲ. ಇವ್ರು ಯಾರೂ ಮಾತನಾಡದೆ ಇದ್ಮೇಲೆ ಇವರೆಲ್ಲ ಮಾಡಿದಂತಹ ಕೆಲಸದ ಒಂದು ಅಂಶ ನೀನು ಮಾಡಿದ್ದೀಯಾ? ನೀನು ಯಾಕಪ್ಪ ಮಾತಾಡ್ತೀಯೇ? ಆದ್ದರಿಂದ ಮೊದಲು ನಿನ್ನ ತುಟಿಗಳನ್ನು ಹೊಲಿ. ಇದರ ಶಬ್ದಶಃ ಅರ್ಥ ದಯವಿಟ್ಟು ತಗೊಳ್ಬೇಡಿ, ಮತ್ತು ನೀಡ್ಲು ಥ್ರೆಡ್ಡು ತಗೊಂಡು ಹೀಗೆ ಅಂತ. ಇದೆಲ್ಲ ಕಾವ್ಯದ ಒಂದು ಅದರ ಭಾವವನ್ನು ಹಿಡಿಬೇಕು. ತುಟಿ ಹೊಲಿ ಅಂದರೆ ಹೊಲದಾಗ ಏನಾಗುತ್ತೆ, ಎರಡೂ ಸೇರತ್ತೆ ಅಲ್ವಾ? ಎರಡೂ ಸೇರಾಗ ಏನಾಗುತ್ತೆ, ಅದು ಮತ್ತೆ ಪುನಃ ತೆರೆದುಕೊಳ್ಳೋದಿಲ್ಲ. ಹಾಗೆ ನೀನು ಹೊಲಿ ಅಂದರೆ ನಿನ್ನ ತುಟಿಯನ್ನು ತೆರಿಬೇಡ, ಬಾಯಿ ಮುಚ್ಕೋ. ಹಾಗೆ ಈ ವೇದಾಂತದ ಗ್ರಂಥದ ಹಿನ್ನೆಲೆಯಲ್ಲೇ ಪ್ರಾಯಶಃ ಅವರ ಕಗ್ಗದ ಈ ಮುಕ್ತಕ ಹೊರಬಂದಿದೆ ಅಂತ ಭಾವಿಸಿದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಭಗವತ್ಪಾದರು ಹೇಳಿದಂಥ ಈ ಮಾತಿನ ಹಿನ್ನೆಲೆಯಲ್ಲಿ ಕಗ್ಗ ಸಂವಾದಿಯಾಗಿ ಹೇಗೆ ನಿಲ್ಲುತ್ತೆ ಅಂತ ಒಂದು ಉದಾಹರಣೆ ಕೊಟ್ಟೆ ನಿಮಗೆ ಹೀಗೆ ಅಂತ. ಮತ್ತೆ ಪುನಃ ವಿಷಯಕ್ಕೆ ಬರೋಣ. ವಾಚಂ ನಿಯಚ್ಛ ಆತ್ಮನಿ, ನಿನ್ನ ಮಾತನ್ನು ಆತ್ಮನಲ್ಲಿ ನಿಲ್ಲಿಸು. ಇದೇನ್ರಿ ಇದು ಆತ್ಮನಲ್ಲಿ ನಿಲ್ಲಿಸು ಅಂದರೆ? ಆತ್ಮ ಅನ್ನೋದಕ್ಕೆ ನಾನು ಹಿಂದೂ ಹೇಳಿದ್ದೇನೆ, ಮಿನಿಮಮ್ 3 ಅರ್ಥಗಳಿವೆ. ಆತ್ಮ ಅನ್ನೋದಕ್ಕೆ ಸ್ಥೂಲವಾದಂಥ ಅರ್ಥ ಈ ಶರೀರ ಅಂತ, ದೇಹ ಅಂತ. ಎರಡನೇದು ಆತ್ಮ ಅಂದರೆ ಮನಸ್ಸು ಅಂತ. ಮೂರನೇದು ಆತ್ಮ ಅಂದರೆ ಒಳಗಿರುವಂಥ ಅಂತರಾತ್ಮ ಅಂತ ಅರ್ಥ. ಮಾತನ್ನು ಆತ್ಮನಲ್ಲಿ ನಿಲ್ಲಿಸು ಅಂದರೆ ಮಾತನ್ನು ಶರೀರದಲ್ಲಿ ನಿಲ್ಲಿಸುವಂಥ ಅರ್ಥ ಹೊಂದಾಣಿಕೆ ಆಗುವುದಿಲ್ಲ ಒಂದು. ಇನ್ನು ಮಾತನ್ನು ಆತ್ಮನಲ್ಲಿ ನಿಲ್ಲಿಸು ಅಂದರೆ ಆತ್ಮ ನಿರ್ಗುಣ ನಿರಾಕಾರನಾದ್ರಿಂದ ಅವನಲ್ಲೂ ಅದನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಇನ್ನು ಉಳಿದಿರೋದು ಯಾವುದು ನಮಗೆ? ಮನಸ್ಸು. ಮಾತನ್ನು ಮನಸ್ಸಿನಲ್ಲಿ ನಿಲ್ಲಿಸು ಅಂದರೆ ಮಾತನಾಡೋದನ್ನು ಕಡಿಮೆ ಮಾಡು ಅಷ್ಟೇ. ಅದನ್ನು ಎಲ್ಲಿ ಉಪಸಂಹರಿಸಬೇಕು? ನಿಲ್ಲಿಸು ಅಂದರೆ ದಯವಿಟ್ಟು ಈ ಕಪ್ಪನ್ನು ಈ ಟೇಬಲ್ ಮೇಲೆ ಇಡೋದು ಅಂತ ಹೇಳಿದಾಗ ಹೇಗೆ ಅರ್ಥ ಬರುತ್ತೋ ಹಾಗೆ ಅರ್ಥ ಅಲ್ಲ. ಮಾತನ್ನು ಮನಸ್ಸಿನಲ್ಲಿ ಉಪಸಂಹರಿಸು, ಮನಸ್ಸಿನಲ್ಲಿ ಅದನ್ನು ಲಯಗೊಳಿಸು, ಮಾತನಾಡಬೇಡ, ಇಷ್ಟರ್ಥ. ನೆಕ್ಸ್ಟ್ ಅದಾದಮೇಲೆ ಸರಿ, ಮಾತನ್ನು ಮನಸ್ಸಿನಲ್ಲಿ ಉಪಸಂಹರಿಸಿದ್ವಿ, ಮನಸ್ಸನ್ನು ಏನು ಮಾಡಬೇಕು ಅಂತ ಪ್ರಶ್ನೆ. ಮನಸ್ಸನ್ನು ಅಲ್ಲಿ ತಮ್ನಿಯಚ್ಛ ಬುದ್ಧೌ, ಅದನ್ನು ತೆಗೆದುಕೊಂಡು ಹೋಗಿ ಬುದ್ಧಿಯಲ್ಲಿ ನಿಲ್ಲಿಸು. ಯಾಕೆಂದರೆ ಈ ವಾಗ್ ವ್ಯಾಪಾರ, ಮಾತನ್ನು ನಿಲ್ಲಿಸಿದ ತಕ್ಷಣ ಮನಸ್ಸು ಒಳಗಿಂದ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಕೆಲವು ಜನ ನೋಡಿ, ಅವರು ಹೊರಗಡೆ ಮಾತಾಡೋಲ್ಲ, ಅವರೇ ಮಾತಾಡ್ಕೊಳ್ತಾ ಇರ್ತಾರೆ ಹೀಗೆ ಅಂತ. ದಾರಿಯಲ್ಲಿ ಹೋಗ್ಬೇಕಿದ್ರು ಮಾತಾಡ್ತಾರೆ, ಬಸ್ಸಲ್ಲಿ ಕುಳಿತರು ಮಾತಾಡ್ತಾರೆ. ನಾನು ಅವ್ರನ್ನ ಯಾವುದೇ ರೀತಿಯಲ್ಲೂ ದಯವಿಟ್ಟು ಟೀಕೆ ಮಾಡ್ತೀನಿ ಅಂತ ತಿಳ್ಕೊಳ್ಬೇಡಿ. ಅದು ಒಂದು ಸಣ್ಣ ಕಾಯಿಲೆ. ಅದನ್ನು ನಾವು ನೋಡಿ ಅದನ್ನು ಸಹಿಸ್ಕೊಂಡು ಹಾಗೆ ಬಿಟ್ಬಿಡ್ಬೇಕು, ಏನು ಹೇಳಲಿಕ್ಕೆ ಹೋಗಬಾರ್ದು. ಇದು ಒಂದು ರೀತಿ. ಆದರೆ ಇದು ಮತ್ತೊಂದು ರೀತಿ. ಇದು ಏನು ಅಂದರೆ, ಈ ಮಾತನ್ನು ನಿಯಂತ್ರಣ ಮಾಡಲಿಕ್ಕೆ ಹೋದಾಗ ತುಡಿತ ಜಾಸ್ತಿ ಆಗ್ತದೆ ಮನಸ್ಸಿಗೆ. ಯಾಕೆಂದರೆ ನನಗೆ ಗೋಡೆ ಹಾಕ್ಬಿಟ್ರಲ್ಲ, ನನಗೆ ಆಚೆ ಹೋಗ್ಲಿಕ್ಕೆ ಬಿಡೋದಿಲ್ವಲ್ಲ ಅಂತ ಏನು ಮಾಡುತ್ತೆ ಹೇಳಿದ್ರೆ, ಒಳಗಿಂದನೇ ಅದೆಲ್ಲ ಬೇಕಾದ್ದನ್ನು ಬೇಡದನ್ನು ಎಲ್ಲವನ್ನು ಕೆದಕೋದಕ್ಕೆ ಶುರು ಮಾಡುತ್ತೆ ಮನಸ್ಸು. ಯಾವಾಗಲೂ ಹಾಗೆ. ಈ ಅರಣ್ಯದಲ್ಲಿರುವಂಥ ಹುಲಿಯನ್ನು ಅದ್ರಪಾಡಿಯೋದು ಬಿಟ್ಟು ಓಡಾಡ್ಕೊಂಡಿರುತ್ತೆ. ಅದನ್ನು ತಂದು ಪಂಜರದಲ್ಲಿ ಕೂಡಿ ಹಾಕಿದರೆ ಸದಾ ಗರ್ಜಿಸ್ತಾ ಇರುತ್ತೆ ಅದು. ಹಾಗೆ ಇದು ಒಳಗಿಂದ ಗರ್ಜನೆ ಶುರು ಮಾಡುತ್ತೆ ಮನಸ್ಸು. ಅದಕ್ಕೋಸ್ಕರ ಅದನ್ನು ಏನು ಮಾಡಬೇಕು ಅಂತ ಕೇಳಿದರೆ, ಬುದ್ಧಿಯಲ್ಲಿ ಅದನ್ನು
ಉಪಲಯ ಅಂದರೆ ಲಯಗೊಳಿಸಿಬಿಡು. ನಾನು ಇದನ್ನು ಹಿಂದೆ ಹೇಳಿದ್ದೇನೆ, ಮನಸ್ಸು ಚಂಚಲವಾದದ್ದು, ಬುದ್ಧಿ ನಿಶ್ಚಯವಾದದ್ದು. ಆ ವಾಗೀಂದ್ರಿಯ ವ್ಯಾಪಾರವನ್ನು ನಿಲ್ಲಿಸಿದಾಗ ಮನಸ್ಸು ಮಾತಿನ ಮೂಲಕ ಹೊರ ಹೋಗಲಿಕ್ಕೆ ಆಗದೆ ಚಡಪಡಿಸ್ತಾ ಇರುತ್ತೆ, ಅದರ ಚಂಚಲತನ ಜಾಸ್ತಿ ಆಗತ್ತೆ. ಮಾತನಾಡಬೇಕಿದ್ರೆ ಮಾತಿನ ಮೂಲಕ ಹೊರ ಹೋಗಿ ತನ್ನ ಚಾಂಚಲ್ಯವನ್ನು ಅಷ್ಟೇ ಕಡಿಮೆ ಮಾಡಿಕೊಂಡಿರುತ್ತೆ. ಈಗ ಹೊರಕ್ಕೆ ಹೋಗುವ ದಾರಿ ಕಟ್ಟಿ ಹೋದ್ರಿಂದ ಒಳಗಿನಿಂದ ಅದರ ಚಂಚಲತನ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅಷ್ಟಕ್ಕೆ ನಿಲ್ಲಬೇಡ, ಮುಂದಿನ ಮಜಲನ್ನು ಹೇಳ್ತೇನೆ, ಅದನ್ನು ತಂದು ಬುದ್ಧೌ, ಆ ನಿಶ್ಚಯಾತ್ಮಕವಾದಂಥ ಭಾಗದಲ್ಲಿ ಅದನ್ನು ಉಪಸಂಹರಿಸು. ಮನಸ್ಸು ಚಂಚಲ, ಬುದ್ಧಿ ನಿಶ್ಚಯ. ಹಾಗಾಗಿ ಅದಕ್ಕೊಂದು ಸರಿಯಾದಂಥ ಆಧಾರವಾದಂಥ ವಿಷಯವನ್ನು ಕೊಟ್ಟು ಅದನ್ನು ನಿಲ್ಲಿಸು. ಹಾಗಾಗಿ ಅದನ್ನು ಬುದ್ಧಿಯಲ್ಲಿ ಉಪಸಂಹರಿಸು. ಏಕೆಂದರೆ ಈ ಸಂಕಲ್ಪ ವಿಕಲ್ಪಾತ್ಮಕವಾದದ್ದು ಮನಸ್ಸು, ಸಂಕಲ್ಪ ವಿಕಲ್ಪರಹಿತವಾದದ್ದು ಬುದ್ಧಿ. ಅದನ್ನು ಹಾಗೆ ಬದಲಾವಣೆ ಮಾಡಲಿಕ್ಕೆ ಬರುತ್ತೆ. ಪ್ರಯತ್ನದಿಂದ ಸಾಧ್ಯ ಎಲ್ಲವೂ ಸಹ. ಯಾಕೆಂದರೆ ಇದೇ ನಾವು ಅಸಾಧ್ಯ ಅಂತ ಕೈ ಬಿಟ್ಟರೆ ಮತ್ತು ಮುಂದಿನದ ಬಗ್ಗೆ ನಾವು ಕೇಳೋದಕ್ಕೂ ಸಹ ನಾವು ಅರ್ಹತೆ ಕಳ್ಕೊಬಿಡ್ತೇವೆ. ಅದಾದ ಮೇಲೆ ಮುಂದಿನದು ಧಿಯಮ್ಮೆಚ್ಛ ಬುದ್ಧಿ ಸಾಕ್ಷಿಣಿ. ಆ ಬುದ್ಧಿಯನ್ನು ಎಲ್ಲಿ ಉಪಸಂಹರಿಸಬೇಕು? ಬುದ್ಧಿಗೆ ಒಂದು ಸಾಕ್ಷಿ ಉಂಟು. ಬುದ್ಧಿ ಸಾಕ್ಷಿಣಿ ಅಂದರೆ ಬುದ್ಧಿಯನ್ನೂ ನೋಡುವವನು, ಅವನೇನೂ ಮಾಡೋದಿಲ್ಲ, ಆದರೆ ಬುದ್ಧಿಯನ್ನು ನೋಡ್ತಾ ಇರ್ತಾನೆ. ನಾವು ಆವಾಗ ಹೇಳ್ತೇವಲ್ಲ, ಏನೋ ತಪ್ಪು ಮಾಡಿಬಿಡ್ತೇವೆ, ಅಯ್ಯೋ ನನ್ನ ಬುದ್ಧಿಗೆ ಏನು ಮಂಕು ಬಿಡೋದಿತ್ತೋ ಅಂದರೆ ತಲೆ ಹೀಗೆ ಚಚ್ಕೊಂಡು ಹೇಳ್ತೇವೆ. ಪ್ರಶ್ನೆ ಇಷ್ಟೇ, ನನ್ನ ಬುದ್ಧಿಗೆ ಏನು ಮಂಕು ಬಿಡೋದಿತ್ತೋ ಅಂತ ಹೇಳಬೇಕಿದ್ರೆ ನನ್ನ ಅಂತ ಹೇಳುವ ನಾನು ಬೇರೆ, ಬುದ್ಧಿ ಬೇರೆ ಅಂತ ಆಯ್ತೋ ಇಲ್ವಾ? ಹಾಗಾಗಿ ಆ ಬುದ್ಧಿಯ ಸಾಕ್ಷಿ ಅಂದರೆ ಬುದ್ಧಿಯನ್ನು ನೋಡುವವನು, ಅದು ಏನು ಮಾಡ್ತಾ ಇದೆ ಅಂತ. ಆ ಬುದ್ಧಿ ಸಾಕ್ಷಿ ಅಂದರೆ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾದ ಚೈತನ್ಯ, ಅದರಲ್ಲಿ ಲಯಗೊಳಿಸು. ಅಂದರೆ ಬುದ್ಧಿ ಕೆಲಸನೂ ಸ್ಟಾಪ್ ಆಗಿಬಿಡ್ಬೇಕು. ಯಾವುದೋ ಒಂದು ವಿಚಾರವನ್ನು ಸ್ಥಿರವಾಗಿ ವಿಚಾರ ಮಾಡುವುದು ಸಹ ನಿಲ್ಲಬೇಕು, ಪೂರ್ತಿ ಒಳಮುಖವಾಗಿಯೇ ಹೋಗ್ತಾ ಇರಬೇಕು. ಅದಾದ ಮೇಲೆ ಆ ಬುದ್ಧಿ ಸಾಕ್ಷಿಯಲ್ಲಿ ಉಪಸಂಹೃತವಾದಂತಹ ಬುದ್ಧಿಯನ್ನು ಮತ್ತೆ ಅದನ್ನೂ ಸಹ ಏನು ಮಾಡಬೇಕು ಅಂದರೆ ಕೇವಲ ಬೋಧ ರೂಪದಲ್ಲಿ. ಆ ಬುದ್ಧಿ ಸಾಕ್ಷಿ ಎಂಥವನು ಅಂದರೆ ಕೇವಲ ಅರಿವು, ಜ್ಞಾನ ನಿರಂತರ ಪುಂಖಾನುಪುಂಖವಾಗಿ ದೀಪದ ಜ್ವಾಲೆ ಬಂದಂಗೆ ಬರ್ತಾ ಇರ್ತದೆಯಲ್ಲ, ಅದೇನೇ ಆ ಚೈತನ್ಯವಾದಂಥ ವಸ್ತು, ಅದನ್ನೇ ಜ್ಞಾನ ಅಂತ ಕರೆಯೋದು. ಆ ಜ್ಞಾನದಲ್ಲಿ ಬುದ್ಧಿ ಸಾಕ್ಷಿಯನ್ನು ಅಂದರೆ ಅದು ಬೇರೆ ಅಲ್ಲ ಮತ್ತು ಸಾಕ್ಷಿ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ, ಸಾಕ್ಷಿ ಬೇರೆ ಅಲ್ಲ ಅಂತ ನಿಶ್ಚಯಿಸಿಕೊ. ಇದನ್ನೇ ತ್ವಂ ಪದಾರ್ಥ ಎಂದು ಹೇಳುವಂತಹ ಉಪನಿಷತ್ತು ತತ್ವಮಸಿ ಅಂತ ಹೇಳ್ತೇವಲ್ಲ, ಅಲ್ಲಿರುವ ತ್ವಂ ಪದಾರ್ಥ ಅಂತ ಹೇಳುವಂಥ ಚೈತನ್ಯ ಅಂದರೆ ಬುದ್ಧಿಯಲ್ಲಿ ಪ್ರತಿಫಲಿತವಾದಂಥ ಚೈತನ್ಯ. ಇಷ್ಟರ್ಥ. ಅಲ್ಲಿ ಹೋಗಿ ನಿಲ್ಲು. ನಿಂತ ಮೇಲೆ ಮತ್ತೆ ಮುಂದೆ ಏನು ಮಾಡಬೇಕು ಅಂತಂದರೆ ಈ ಚೈತನ್ಯ ಇಲ್ಲಿ ಮಾತ್ರ ಇರುವುದಲ್ಲ, ಅದು ಎಲ್ಲ ಕಡೆಗೂ ಸಹ ವ್ಯಾಪಿಸಿಕೊಂಡಿದೆ. ಹಾಗಾಗಿ ನನ್ನ ಸ್ವರೂಪ ಇಷ್ಟೇ ಅಲ್ಲ, ಇಲ್ಲೂ ಇದೆ, ಇದರ ಆಚೆನೂ ಇದೆ. ಹಾಗೆ ನಿರಂತರ ಚಿಂತನೆ ಮಾಡೋದುಂಟಲ್ಲ, ಅದನ್ನೇ ಆ ನಿರ್ವಿಕಲ್ಪೆ ವಿಲಾಪ್ಯ. ನಿರ್ವಿಕಲ್ಪವಾದ ಅಂದರೆ ಯಾವ ನಿರ್ಗುಣ ನಿರಾಕಾರ ನಿಷ್ಕ್ರಿಯವಾದಂಥ ಚೈತನ್ಯದಲ್ಲಿ ಅದನ್ನು ವಿಲಾಪ್ಯ ಲಯಗೊಳಿಸಿಬಿಡು ಪೂರ್ತಿಯಾಗಿ. ಮೊನ್ನೆ ದಿವಸ ಯಾರೋ ಕೇಳಿದ್ರು, ಸರ್ವಾತ್ಮ ಭಾವ ಅಂದ್ರೆ ಏನು ಅಂತ. ಇದೇ ಸರ್ವಾತ್ಮ ಭಾವ. ಇಲ್ಲಷ್ಟೇ ಅಲ್ಲ, ಎಲ್ಲ ಕಡೆಗೂ ಸಹ ವ್ಯಾಪಿಸಿದ ಚೈತನ್ಯವೇ ನಾನಾಗಿದ್ದೇನೆ ಅಂತ ಅಂದ್ಕೊಳ್ಳೋದುಂಟಲ್ಲ, ಅದೇ ಪೂರ್ಣಾತ್ಮನಿ. ಆ ಪೂರ್ಣಸ್ವರೂಪ ಎಂಥವನು ಕೇಳಿದರೆ
ಕಾಲದ ಒಂದು ಲಿಮಿಟೇಷನ್ ಇಲ್ಲ, ದೇಶದ ಲಿಮಿಟೇಷನ್ ಇಲ್ಲ, ವಸ್ತುವಿನ ಲಿಮಿಟೇಷನ್ ಇಲ್ಲ. ದೇಶ ಕಾಲ ವಸ್ತು ಪರಿಚ್ಛೇದ ರಹಿತನಾದವನು ನಾನು. ಹೀಗೆ ನಿರಂತರ ಚಿಂತಿಸುವುದೇನುಂಟಲ್ಲ, ಅದು ಆ ನಿರ್ವಿಕಲ್ಪ ಸಮಾಧಿಗೆ ಸೋಪಾನ. ಇಷ್ಟನ್ನ ವಿಲಾಪ್ಯ ಶಾಂತಿಂ ಪರಮಾಂ ಭಜಸ್ವ. ಹೀಗೆ ಅವನು ಚಿಂತನೆಗೆ ತೊಡಗಿದಾಗ ಏನು ಸಿಗತ್ತೆ ಕೇಳಿದರೆ ಪರಮಶಾಂತಿ. ಪರಮಶಾಂತಿ ಅಂದರೆ ಅದನ್ನು ಮೀರಿದ ಮಿಕ್ಕಿದ ಇನ್ನೊಂದು ಶಾಂತಿ, ಸಮಾಧಾನ, ಸಂತೋಷ ಇಲ್ಲ. ಹಾಗಾಗಿಯೇ ಸಾಮಾನ್ಯವಾಗಿ ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅದನ್ನು ಬಿಟ್ಟರೆ ಅವರಿಗಾಗುವ ಹಿಂಸೆ ಎಷ್ಟು ಅಂತ ಅವ್ರನ್ನೇ ಕೇಳಬೇಕು. ಆದ್ದರಿಂದ ಈ ರೀತಿಯಾಗಿ ನೀನು ಚಿಂತನೆ ಮಾಡಬೇಕು ಒಳಮುಖವಾಗಿ. ಇನ್ನೊಂದು ಸಲ ಮನಸ್ಸಿಗೆ ತಂದು, ಯಾಕೆಂದರೆ ಇದೆಲ್ಲ ತುಂಬ ಸಾಧನೆಯ ಮಜಲುಗಳು. ವಾಗೀಂದ್ರಿಯವನ್ನು ಮನಸ್ಸಿನಲ್ಲಿ ಉಪಸಂಹರಿಸಬೇಕು ಅಂದರೆ ಮಾತನಾಡುವುದನ್ನು ನಿಲ್ಲಿಸಬೇಕು. ಮನಸ್ಸನ್ನು ಬುದ್ಧಿಯಲ್ಲಿ ನಿಲ್ಲಿಸಬೇಕು ಅಂದರೆ ಮನಸ್ಸಿನ ಚಂಚಲತನವನ್ನು ಕಡಿದು ಹಾಕಿಕೊಳ್ಳಬೇಕು. ಅತ್ತಿತ್ತ ಓಡಲಿಕ್ಕೆ ಕೊಡಬಾರ್ದು. ಹಾಗೆ ಓಡ್ಲಿಕ್ಕೆ ಕೊಡಬಾರ್ದು ಅಂತ ನಾವು ಅಂದರೆ ಕೇಳತ್ತಾ ಅಂದರೂ ಕೇಳೋದಿಲ್ಲ. ಅದನ್ನೇನು ಮಾಡಬೇಕು ಹೇಳಿದ್ರೆ ಬುದ್ಧಿಯಲ್ಲಿ ಲಯಗೊಳಿಸಬೇಕು. ಬುದ್ಧಿ ಸ್ಥಿರವಾಗಿ ನಿಂತಾಗ ಈ ಬುದ್ಧಿಯ ಸ್ಥಿರತೆ ಎಲ್ಲಿಂದ ಬಂತು, ಬುದ್ಧಿಗೆ ಇದನ್ನು ಮಾಡುವ ಶಕ್ತಿ ಎಲ್ಲಿಂದ ಬಂತು ಅಂತ ವಿಚಾರ ಮಾಡಿದಾಗ ಬುದ್ಧಿಯ ಸಾಕ್ಷಿ ಚೈತನ್ಯ ಸಿಗ್ತದೆ. ಅಲ್ಲಿ ಅದನ್ನು ಲಯಗೊಳಿಸು ಅಂದರೆ ನಾನು ಸಾಕ್ಷಿ ಚೈತನ್ಯ ಅಷ್ಟೇ ಹೊರತು ಸಹ ಬುದ್ಧಿಯಲ್ಲ. ಒಂದೊಂದನ್ನು ಲಯಗೊಳಿಸುವಾಗ ಸಹ ನಾನು ವಾಗೀಂದ್ರಿಯ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ನಾನು ಸಾಕ್ಷಿ. ಈ ಸಾಕ್ಷಿ ಏನುಂಟು ಇದರ ವಿಸ್ತೃತ ರೂಪವೇ ಆ ಪರಮಾತ್ಮ. ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ ನಾನು, ಅದೇ ನನ್ನ ಸ್ವರೂಪ ಅಂತ ಹೀಗೆ ವಿಚಾರ ಮಾಡುವುದೇ ಆತ್ಮಧ್ಯಾನ. ಮನಸ್ಸು ಹೊರಮುಖವಾಗಿ ಹೋಗಿ ಯಾವುದೋ ಒಂದು ವಿಗ್ರಹದ ಅಥವಾ ಭಾವಚಿತ್ರದಲ್ಲಿರುವಂತಹ ಏನು ಹೇಳ್ತೇವೆ ಆಕಾರವನ್ನು ನಿರಂತರ ಯೋಚಿಸ್ತಾ ಇದ್ದರೆ ಅದು ಸಗುಣ ಅಥವಾ ಸಾಕಾರ ಧ್ಯಾನ. ರಾಮ ಇರಬಹುದು, ಕೃಷ್ಣ ಇರಬಹುದು, ಅಥವಾ ಜಗನ್ಮಾತೆ ಇರಬಹುದು, ಅಥವಾ ಯಾವುದೋ ನಂಬಿದ ಗುರುಗಳಿರಬಹುದು. ಇದು ಹೊರಮುಖವಾಗಿ ಹೋಗುತ್ತೆ ಮನಸ್ಸು ಇಲ್ಲಿ. ಆದರೆ ಈ ಪ್ರಕ್ರಿಯೆಯಲ್ಲಿ ಮನಸ್ಸು ಹೊರಮುಖವಾಗಿ ಹೋಗೋದಿಲ್ಲ. ಮಾತು ಎರಡು ಕಡೆಗೂ ಸಮಾನವಾಗಿ ನಿಂತಿರುತ್ತೆ. ಸಾಕಾರ ಧ್ಯಾನದಲ್ಲೂ ಮಾತಿರೋದಿಲ್ಲ ಮತ್ತು ಆತ್ಮಧ್ಯಾನದಲ್ಲೂ ಮಾತಿರೋದಿಲ್ಲ. ಆದರೆ ಮಿಕ್ಕೆಲ್ಲ ಮಜಲುಗಳು ಸಹ ವ್ಯತ್ಯಾಸ ಆಗಿಬಿಡ್ತವೆ. ಸಾಕಾರ ಧ್ಯಾನದಲ್ಲಿ ಎಲ್ಲವೂ ಹೊರಮುಖವಾಗಿ ಹೋಗ್ತಾ ಇರುತ್ತೆ, ಆತ್ಮಧ್ಯಾನದಲ್ಲಿ ಎಲ್ಲವೂ ಒಳಮುಖವಾಗಿ ಬರ್ತಾ ಇರುತ್ತೆ. ಆದರೆ ಸಾಕಾರ ಧ್ಯಾನದಲ್ಲಿ ಸ್ವಲ್ಪ ಹೊತ್ತಾದ ಮೇಲೆ ಆಯಾಸ ಆಗುವ ಸಾಧ್ಯತೆ ಹೆಚ್ಚು, ಆದರೆ ಆತ್ಮಧ್ಯಾನದಲ್ಲಿ ಇಲ್ಲ. ಆದ್ದರಿಂದ ಅದು ನಿರ್ವಿಕಲ್ಪ ಸಮಾಧಿಗೆ ಅದು ಸೋಪಾನ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಈ ವೃತ್ತಿ ನಿರೋಧಸ್ಯ ಸ್ವರೂಪಾನಂದ ಅಭಿವ್ಯಂಜಕತ್ವ ಸೋಪಪತ್ತಿಮಾಹ ದೇಹೇತಿ. ಈ ಮನಸ್ಸಿನ ವೃತ್ತಿ, ಬುದ್ಧಿ ವೃತ್ತಿಗಳು ಅದನ್ನು ತಡಿಬೇಕು. ತಡಿದೇ ಇದ್ರೆ ಏನಾಗತ್ತೆ ಅನ್ನೋದನ್ನು ಮುಂದಿನ 2 ಶ್ಲೋಕಗಳಲ್ಲಿ ತಿಳಿಸಿ ಕೊಡ್ತಾರೆ. ವೃತ್ತಿ ಅಂದರೆ ಒಂದು ರೀತಿಯ ಅಲೆ, ಈ ಯೋಚನೆ ಆಲೋಚನೆಯ ತರಂಗಗಳು, ಅವುಗಳನ್ನು ತಡಿಬೇಕು. ತಡಿದೇ ಇದ್ರೆ ಏನಾಗತ್ತೆ ಅನ್ನೋದನ್ನು ಹೇಳ್ತಾರೆ ಇಲ್ಲಿ. ದೇಹ ಪ್ರಾಣ ಇಂದ್ರಿಯ ಮನೋ ಬುದ್ಧ್ಯಾದಿಭಿ ಉಪಾಧಿಭಿ ಯೈರ್ಯೈರ್ವೃತ್ತೇ ಸಮಾಯೋಗ ತತ್ತದ್ಭಾವೋಸ್ಯ ಯೋಗಿನಃ. ಮುಂದಿನ ಶ್ಲೋಕ 2 ಸೇರಿಸ್ಕೊಂಡು ಇದನ್ನು ಅರ್ಥ ಹೇಳಬೇಕಾಗತ್ತೆ. ಹಾಗಾಗಿ ಒಟ್ಟಿಗೆ ಹೇಳಿಬಿಡ್ತೇನೆ. ತನ್ನಿವೃತ್ಯ ಮುನೇ ಸಮ್ಯಕ್ ಸರ್ವೋಪರಮಣಂ ಸುಖಂ ಸಂದೃಶ್ಯತೆ ಸದಾನಂದ ರಸಾನುಭವ ವಿಪ್ಲವ. ಇನ್ನೊಂದು ಸಲ. ದೇಹ ಪ್ರಾಣೇಂದ್ರಿಯ ಮನೋಬುದ್ಧ್ಯಾದಿಭಿ ಉಪಾಧಿಭಿ ಯೈರ್ಯೈರ್ವೃತ್ತೇ ಸಮಾಯೋಗ ತತ್ತದ್ಭಾವೋಸ್ಯ ಯೋಗಿನಃ. ತನ್ನಿವೃತ್ಯ ಮುನೇ ಸಮ್ಯಕ್ ಸರ್ವೋಪರಮಣಂ ಸುಖಂ
ಸಂದೃಶ್ಯತೆ ಸದಾನಂದ ರಸಾನುಭವ ವಿಪ್ಲವ. ಈ ಶ್ಲೋಕಗಳ ಅರ್ಥ ಹೀಗಿದೆ. ಈ ಯೋಗಿಗೆ ದೇಹ ಮತ್ತು ಪ್ರಾಣ, ಇಂದ್ರಿಯಗಳು, ಅದರ ಒಳಗಿನದು ಮನಸ್ಸು, ಇನ್ನೂ ಒಳಕ್ಕೆ ಹೋದಾಗ ಸಿಗುವಂತಹ ಬುದ್ಧಿ, ಈ ಮೊದಲಾದ ಉಪಾಧಿಗಳಲ್ಲಿ ಯಾವುದರೊಂದಿಗೆ ಅಂತಃಕರಣ ವೃತ್ತಿಯ ಸಂಬಂಧ ಉಂಟಾಗುತ್ತದೋ ಆ ಭಾವವು ಉಂಟಾಗುತ್ತದೆ. ವಿಷಯ ಮತ್ತು ಪುನಃ ಜಟಿಲ. ಹಿಂದೂ ಸಹ ನಾವು ಈ ಜಟಿಲತೆಯನ್ನು ಅನುಭವಿಸಿದ್ದಕ್ಕೋಸ್ಕರ ಶಿಷ್ಯ ಪ್ರಶ್ನೆ ಕೇಳಿದ್ದಲ್ವಾ. ಮತ್ತೆ ಪುನಃ ನೋಡೋಣ ಮುಂದೆ ಹೋಗಿ. ಮತ್ತೆ 2ನೇ ಶ್ಲೋಕದ್ದು, ಇವುಗಳನ್ನು ನೀಗಿಸಿಕೊಳ್ಳುವುದರಿಂದ ಆ ಯೋಗಿಗೆ ಸರ್ವ ಇಂದ್ರಿಯಗಳ ಉಪರತಿಯುಳ್ಳಂತಹ ಸುಖವು ಚೆನ್ನಾಗಿ ಉಂಟಾಗುತ್ತದೆ. ಸದಾನಂದ ರಸಾನುಭವದ ಪರಿಪೂರ್ಣತೆ ಅವನಿಗೆ ಅನುಭವಕ್ಕೆ ಬರ್ತದೆ. ಇಷ್ಟು ಈ 2 ಶ್ಲೋಕಗಳ ಅರ್ಥ. ವಿವರಣೆ ಮಾಡಬೇಕಿದ್ರೆ ಅದನ್ನು ಹೇಳ್ತೇನೆ, ನೋಡೋಣ. ದೇಹ, ಪ್ರಾಣ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವೂ ಸಹ ಉಪಾಧಿ, ಅಂದರೆ ಮಹಾಚೈತನ್ಯವನ್ನು ಬೇರ್ಪಡಿಸಿ ತೋರಿಸುವ ಸಾಮಗ್ರಿಗಳು. ಈ ದೇಹ ಬೇರೆ ಆದದ್ರಿಂದ ನಾನು ನಿಮಗಿಂತ ಬೇರೆ, ನೀವು ನನಗಿಂತ ಬೇರೆ. ಆ ದೇಹ ಬೇರೆ ಆದದ್ರಿಂದ ನೀವು ನಿಮ್ಮ ಪಕ್ಕದಲ್ಲಿ ಕುಳಿತವರಿಗಿಂತ ಬೇರೆ, ಅವ್ರ ಪಕ್ಕದಲ್ಲಿ ಕುಳಿತವರಿಗಿಂತ ಬೇರೆ. ಈಗ ನಾನು ನೀನಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಕಾರಣ ಏನು? ಅಥವಾ ನೀನು ನಾನಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು? ದೇಹ. ಇದು ಹೊರಗಿನಿಂದ ನಮ್ಮೆಲ್ಲರನ್ನು ಸಹ ಏನು ಮಾಡುತ್ತೆ? ಬೇರ್ಪಡಿಸುತ್ತೆ ಅಲ್ವಾ? ಒಂದು. ಮತ್ತೆರಡನೇದು ಪ್ರಾಣ. ಈ ಪ್ರಾಣವೂ ಸಹ ಏನು ಮಾಡುತ್ತೆ ಕೇಳಿದರೆ, ಅದು ಒಳಗಿನ ಚೈತನ್ಯವನ್ನು ಅದು ಬೇರ್ಪಡಿಸಿ ತೋರಿಸುತ್ತೆ. ಹೇಗೆ ಅಂದರೆ, ನಮಗೆಲ್ಲರಿಗೂ ಏನುಂಟು ಅಂದರೆ ಪ್ರಾಣವೇ ಆತ್ಮ ಎನ್ನುವಂಥ ಭಾವನೆ ಉಂಟು. ನಮಗೊಂದೇ ಅಲ್ಲ, ಅನಾದಿ ಕಾಲದಿಂದಲೂ ಪ್ರಾಣಾತ್ಮವಾದಿಗಳು ಅಂತಲೇ ಕೆಲವು ಜನ ಇದ್ದರು. ನಾನು ಹಿಂದೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳಬೇಕಿದ್ರೆ ಹೇಳಿದ್ದೇನೆ. ಪಂಚಕೋಶ ವಿಚಾರವನ್ನು ಮಾಡುವಾಗ ಇಲ್ಲಿ ಹೇಳ್ಕೊಂಡು ಹೋಗಿದ್ದೇನೆ ಅದನ್ನು. ಪ್ರಾಣ ಆತ್ಮ ಅಲ್ಲ. ಆದರೆ ನಮಗೆ ಆತ್ಮವೇ ಹೌದು ಅನ್ನೋದಕ್ಕೆ ಏನು ಬೇಕೋ ಅದು ಗಟ್ಟಿಯಾಗೋದಕ್ಕೆಲ್ಲ ಮಾತುಗಳ ವ್ಯವಹಾರ ನಡೀತಾ ಇರುತ್ತೆ. ಅವರು ಪ್ರಾಣ ಬಿಟ್ಬಿಟ್ರು ಅಂದರೆ ಏನಂತ ಅರ್ಥ? ಸತ್ರು ಅಂದರೆ ಅದೇ ಆತ್ಮ ಅನ್ನೋ ತರಹ. ಪ್ರಾಣ ಆತ್ಮ ಅಲ್ಲ. ಯಾಕೆ ಅಲ್ಲ ಅಂತಂದರೆ ಕಾರಣ ಉಂಟು ಅದಕ್ಕೆ. ನೋಡಿ, ಆತ್ಮನ ಸ್ವರೂಪ ನಿರ್ಗುಣ, ಗುಣ ಇಲ್ಲ. ನಿರಾಕಾರ, ಆಕಾರ ಇಲ್ಲ. ಮತ್ತು ನಿಷ್ಕ್ರಿಯ, ಅವನು ನಿಷ್ಕ್ರಿಯ, ಏನನ್ನೂ ಮಾಡೋದಿಲ್ಲ. ಹಾಗಿದ್ರೆ ಪ್ರಾಣವೇ ಆತ್ಮ ಅಂತ ಹೇಳೋದಕ್ಕೆ ಇಲ್ಲೊಂದು ಭ್ರಾಂತಿ ಉಂಟು ನಮಗೆ. ಯಾಕೆ ಕೇಳಿದರೆ, ನೋಡಿ, ಪ್ರಾಣದಲ್ಲಿ ಅದಕ್ಕೆ ನಿರ್ಗುಣ, ಯಾವುದೇ ಗುಣ ಇಲ್ಲ. ಹೊರಗಿನ ವಸ್ತು ಅದರಲ್ಲಿ ಸಂಪರ್ಕ ಆದಾಗ ಅಲ್ಲಿ ಗುಣ ಬರುತ್ತೆ. ಮತ್ತು ಆಕಾರವೂ ಇಲ್ಲ. ಉಂಟ ಗಾಳಿಗೆ? ಇಲ್ಲ, ಆಕಾರವೂ ಇಲ್ಲ. ಆದರೆ ಅದು ಸಕ್ರಿಯ. ಹೋಯ್ತು. ಈ 3 ಲಕ್ಷಣ ಇದ್ದರೆ ಮಾತ್ರ ಆತ್ಮ. ಒಂದಿಲ್ದಿದ್ರೂ ಸಹ ಅದು ಆತ್ಮ ಅಲ್ಲ. ಪ್ರಾಣ ಅದು ಸಕ್ರಿಯ. ಒಂದು ಕ್ಷಣ ಕಾಲನಾದರೂ ಪ್ರಾಣ ಕೆಲಸ ಮಾಡದೇ ಇರುತ್ತೆ ಈ ದೇಹದೊಳಗೆ. ಆತ್ಮನ ಲಕ್ಷಣ ನಿಷ್ಕ್ರಿಯತ್ವ, ಪ್ರಾಣನ ಲಕ್ಷಣ ಸಕ್ರಿಯತ್ವ. ಹಾಗಾಗಿ ಸಕ್ರಿಯವಾದದ್ದು ಏನಾಗೋದಿಲ್ಲ? ಆತ್ಮ ಆಗುವುದಿಲ್ಲ. ನಂಬರ್ 1. ಅದರ ಜೊತೆಗೆ ಉಪನಿಷತ್ತುಗಳು ಹೇಳ್ತವೆ, ಆತ್ಮೇತರವಾದ ಎಲ್ಲವುಗಳೂ ಸಹ ಜಡವೇ. ಹಾಗಾಗಿ ಪ್ರಾಣವೂ ಸಹ ಜಡವೇ ವೇದಾಂತದ ಪ್ರಕಾರ. 2. ಮತ್ತೆ ಆತ್ಮನ ಸ್ವರೂಪ ಅವನು ಬೋಧರೂಪ, ಅಂದರೆ ಜ್ಞಾನಸ್ವರೂಪ. ಅದರ ಪ್ರಾಣಕ್ಕೆ ಜ್ಞಾನ ಇಲ್ಲ. ಹಾಗಾಗಿ ಪ್ರಾಣ ಏನಲ್ಲ? ಆತ್ಮ ಅಲ್ಲ. ದೇಹ ಪ್ರಾಣ ಅಂದರೆ ಈ ಪ್ರಾಣ ಆತ್ಮನಿಗಿಂತ ಬೇರೆ ಅಂತ ಆಯಿತು. ದೇಹ ಆತ್ಮನಿಗಿಂತ ಬೇರೆ, ಪ್ರಾಣ ಆತ್ಮನಿಗಿಂತ ಬೇರೆ. ಮತ್ತು ಮುಂದಿನದು ಮನಸ್ಸು.
ಇಂದ್ರಿಯಗಳಂತೂ ಅಲ್ಲವೇ ಅಲ್ಲ, ಅದೆಲ್ಲ ಸಾಕಷ್ಟು ಸಲ ಹೇಳಿ ಆಗಿದೆ ಬಿಡಿ. ಮನಸ್ಸು ಸಹ ಆತ್ಮ ಅಲ್ಲ. ಮತ್ತು ಬುದ್ಧಿಯೂ ಸಹ ಆತ್ಮ ಅಲ್ಲ. ನಾವು ಹಿಂದೆ ಪಂಚಕೋಶವನ್ನು ನೋಡಬೇಕಿದ್ರನ್ನೆಲ್ಲ ನೋಡಿ ಇದೆಲ್ಲ ಸಗಟು ಅಂತ ತೆಗೆದು ಹಾಕಿ ಹೋಗಿದ್ದೇವೆ ನಾವು ಮುಂದಕ್ಕೆ. ಇವೆಲ್ಲವೂ ಸಹ ಉಪಾಧಿಗಳು. ಅಂದರೆ ಆತ್ಮನನ್ನು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋದಕ್ಕೆ ಎಷ್ಟೋ ಸಹಾಯ ಮಾಡ್ತೇವೆ ಅನ್ನೋದು ಬಿಟ್ಟರೆ ಇವೇ ಆತ್ಮ ಅಲ್ಲ. ಹಿಮಾಲಯವನ್ನು ಒಬ್ಬ ತೋರಿಸಿದರೆ ಹೀಗೆ, ಆ ತೋರಿಸಿದ ವ್ಯಕ್ತಿಯೇ ಹಿಮಾಲಯ ಆಗೋದಿಲ್ಲ. ಹಾಗಾಗುವಂತಿದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಹಿಮಾಲಯ ಆಗ್ಬಿಡ್ಬೇಕಿತ್ತು. ಹಾಗಾಗಿ ಇವೆಲ್ಲವೂ ಸಹ ನಮ್ಮನ್ನು ಆತ್ಮನ ಅಸ್ತಿತ್ವ ಇರುವುದನ್ನು, ಅಂದರೆ ಆತ್ಮನ ಇರುವಿಕೆಯನ್ನು ನಮಗೆ ಎಷ್ಟೋ ಪರಿಚಯಿಸ್ತವೆ. ವಿಚಾರ ಮಾಡುವವನಿಗೆ, ವಿಚಾರ ಮಾಡದೇ ಇರುವವನಿಗೆ ಇವೇ ಆತ್ಮ. ಅಂದ ಮಾತ್ರಕ್ಕೆ ಇವೇ ಏನಲ್ಲ, ಆತ್ಮ ಅಲ್ಲ. ಇವೆಲ್ಲ ಉಪಾಧಿಗಳಿಂದ ವೃತ್ತೇ ಸಮಾಯೋಗ. ಈ ಎಲ್ಲ ಉಪಾಧಿಗಳ ಜೊತೆಗೆ ಮನಸ್ಸಿನ ವೃತ್ತಿ ಉಂಟಲ್ಲ, ಮನಸ್ಸಿನ ವೃತ್ತಿ ಅಂದರೆ ಅಲೆಗಳು. ಈ ಅಲೆಗಳಿಗೆ ಕಾರಣ ಮನಸ್ಸಿಗೆ ಕಾರಣ ಬುದ್ಧಿಗೆ ಕಾರಣ ಬುದ್ಧಿಯಲ್ಲಿ ಪ್ರತಿಫಲಿತವಾದ ಚೈತನ್ಯ. ಅಂದರೆ ಪರಂಪರೆಯಿಂದಾಗಿ ಚೈತನ್ಯ, ಬುದ್ಧಿ, ಮನಸ್ಸಿನ ಅಲೆ ಇವುಗಳ ಜೊತೆಗೆ ಸಂಬಂಧ ಹೊಂದಿದಾಗ ಈ ಚೈತನ್ಯ ಭ್ರಾಂತಿಯಿಂದಾಗಿ ಅದದೇ ಆಗಿ ತೋರುತ್ತಂತೆ. ಅದದೇ ಆಗಿ ತೋರುತ್ತೆ ಅಂದರೆ ದೇಹದ ಬಗ್ಗೆ ವಿಚಾರ ಮಾಡ್ತಾ ಇದ್ದರೆ ನಾನು ದೇಹ ಎನ್ನುವ ಭಾವನೆ ಬರ್ತಾ ಇರುತ್ತೆ. ಹಾಗೆ ಇಂದ್ರಿಯಗಳ ಬಗ್ಗೆ ವಿಚಾರ ಮಾಡ್ತಾ ಇದ್ದರೆ ನಾನೇ ಇಂದ್ರಿಯವೇ ನಾನು. ಮನಸ್ಸಿನ ಬಗ್ಗೆ ವಿಚಾರ ಮಾಡ್ತಾ ಇದ್ದಾಗ ಮನಸ್ಸೇ ನಾನು. ಹೀಗೆ ಅಂದರೆ ಈ ತಾದಾತ್ಮ್ಯದಿಂದಾಗಿ ಏನಾಗುತ್ತೆ ಕೇಳಿದರೆ ಅವುಗಳ ಜೊತೆಗೆ ಸಂಬಂಧ ಬಂದ್ಬಿಡುತ್ತೆ. ವಾಸ್ತವಿಕವಾಗಿ ಅವನಿಗೆ ಯಾವುದೇ ಸಂಬಂಧವೂ ಇಲ್ಲ, ಆದರೆ ಇವುಗಳ ಸಂಬಂಧದಿಂದಾಗಿ ಅದದೇ ಆಗಿ ಅನುಭವಕ್ಕೆ ಬರ್ತಾ ಇರ್ತಾನೆ. ಯಾಕೆ ಹೀಗಾಗ್ತಾನ್ರಿ ಅವನ ಪಾಡಿಗೆ ಅವನು ಇರೋಕ್ಕಾಗಲ್ವಾ ಅಂತಂದರೆ ಅವನ ಸ್ವಚ್ಛತೆಯೇ ಇದಕ್ಕೆ ಕಾರಣ, ಅವನ ಶುಭ್ರತೆಯೇ ಇದಕ್ಕೆ ಕಾರಣ. ಒಂದು ದೃಷ್ಟಾಂತ ಕೊಡ್ತಾರೆ. ಇಲ್ಲೊಂದು ಸ್ಫಟಿಕ ಇದೆ, ಆ ಸ್ಫಟಿಕದ ಹಿಂದೆ ನಾನು ನೀಲಿ ವಸ್ತುವನ್ನು ಇಡ್ತೇನೆ. ಅಲ್ಲಿಂದ ನೋಡುವ ನಿಮಗೆ ಆ ಸ್ಫಟಿಕ ಯಾವ ಬಣ್ಣದ್ದಾಗಿ ಕಾಣುತ್ತೆ? ನೀಲಿ ಬಣ್ಣದ್ದಾಗಿ ಕಾಣುತ್ತೆ. ಯಾಕ್ರಿ ಆ ಸ್ಫಟಿಕ ಹಂಗೆ ಕಾಣಬೇಕು? ಅದರ ಸ್ವಚ್ಛತೆಯೇ ಹಾಗೆ ತೋರಿಸುತ್ತೆ. ತನ್ನ ಸನಿಹದಲ್ಲಿ ಯಾವುದಿದೆಯೋ ಅದೇ ತಾನು ಎನ್ನುವ ತರಹ ಕಾಣ್ತಾ ಇರುತ್ತೆ. ಅಂದ ಮಾತ್ರಕ್ಕೆ ಅದು ಆಗೋಲ್ಲ. ಇಲ್ಲೇ ಇರೋದು ದೊಡ್ಡ ತಾಪತ್ರಯ ನಮಗೆ. ಇದೇ ಎಲ್ಲ ಗೊಂದಲ. ಇದನ್ನು ವಿಚಾರ ಮಾಡ್ತಾ ಹೋದಾಗ ನಮಗೆ ಹೌದು 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 ಅನ್ನತ್ತೆ. ಆದರೆ ಅದನ್ನು ಮರೆತು ವ್ಯವಹಾರದ ಜೊತೆಗೆ ಬರ್ತಾ ಹೋದಾಗ ಅದು ಪೂರ್ತಿ ದೂರ ಆಗಿಬಿಡುತ್ತೆ. ಮತ್ ಪುನಃ ದೇಹವೇ ನಾನು, ಇಂದ್ರಿಯವೇ ನಾನು, ಮನಸ್ಸೇ ನಾನು. ಧ್ಯಾನ ಮಾಡಿ ಎಲ್ಲ ಆದಮೇಲೆ ಎದ್ಮೇಲೆ ಧ್ಯಾನ ಮಾಡಿ ಆಯ್ತು, ಇವಾಗ ಎದ್ದಿತ್ತು. ಯಾವುದು ಎದ್ದಿತ್ತು? ನಾನೇ ಎದ್ದಿದ್ದು ಯಾವುದು? ದೇಹ. ನನ್ನ ದೇಹ ಎದ್ದಿತು ಅಂತ ಹೇಳಿದರೆ ಮನೆಯವರು ಹೇಳ್ತಾರೆ ಪೂರ್ತಿ ಹುಚ್ಚು ಹಿಡಿದೋಯ್ತು ನಮ್ಮ ಮನೆಯವರಿಗೆ ಅಂತ. ನಾನು ಅನ್ನೋದು ಚೈತನ್ಯದ ಅಂಶ, ಎದ್ದಿತು ಅನ್ನೋದು ದೇಹದ ಅಂಶ. ಬಂತು ನೋಡಿ ಸಂಬಂಧ ಅಲ್ವಾ? ಹಾಗೆ ಯಾವ ವೃತ್ತಿಯ ಜೊತೆಗೆ ಸಂಬಂಧ ಆಗತ್ತೋ ತತ್ತದ್ ಭಾವೋಸ್ಯ ಯೋಗಿನಃ, ಆ ಯೋಗಿಗೆ ಅದದೇ ಭಾವ ಬರ್ತಾ ಇರುತ್ತೆ. ಯೋಗಿಗೆ ಹಾಗೆ ಭಾವ ಬರುತ್ತೆ ಅಂದರೆ ನಮ್ಮಂಥವ್ರಿಗೆ ಕಥೆ ಏನ್ರಿ? ನಾವು ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಇದನ್ನೇ ಹೇಳೋದು, ಚಿಜ್ಜಡಗಳ ಸಂಬಂಧ ಇದೇ ಹೃದಯ ಗ್ರಂಥಿ ಅಂತ. ಈ ಗ್ರಂಥಿ ಅಂದರೆ ಜಡಚೇತನಗಳ ತಾದಾತ್ಮ್ಯವನ್ನು ಬಿಡಿಸೋದುಂಟಲ್ಲ, ಅದೇ ದೊಡ್ಡ ಸಾಧನೆ. ಆ ಸಾಧನೆ ಮತ್ತೆ ಮುಂದೆ ಹೇಗೆ ಹೊರೀತದೆ ಅನ್ನೋದನ್ನು ಹೇಳ್ತಾರೆ. ತನ್ನಿವೃತ್ಯ 72ನೇ ಶ್ಲೋಕ. ನಾನು ಇಷ್ಟೊತ್ತಂಕ ಹೇಳಿದ್ದು 71ನೇ ಶ್ಲೋಕದ ವಿಚಾರ, ಎರಡು ಸೇರಿಸ್ಕೊಂಡು ಹೇಳಬೇಕು. ತನ್ನಿವೃತ್ಯ ಅಂದರೆ ಯಾವ ವೃತ್ತಿಯಗಳ ಜೊತೆಗೆ ತಾದಾತ್ಮ್ಯ ಉಂಟಾಗ್ತದೆ ಅಂತ ಹೇಳಿದ್ನಲ್ಲ, ಉಂಟಾಗ್ತದೆಯೋ ಅದು ಆಗಬಾರ್ದು. ಅದು ನಿವಾರಣೆ ಮಾಡಿಕೊಂಡ್ರೆ ಮುನೇಹೇ ಸಮ್ಯಕ್ ಸರ್ವೋಪರಮಣಂ ಸುಖಂ. ಆಗ
ಈ ಮುನಿಗೆ ಇಂದ್ರಿಯಗಳಿಗಿರುವ ಸಂಬಂಧವೂ ಅಲ್ಲ, ಮತ್ತು ಮನಸ್ಸು ಆತ್ಮ ಚೈತನ್ಯದಿಂದ ಕೆಲಸ ಮಾಡ್ತದೆ ಅದೂ ಅಲ್ಲ, ಮತ್ತು ದೇಹ ಅಲ್ಲವೇ ಅಲ್ಲ, ಬುದ್ಧಿ ಇಲ್ಲ. ಹೇಗೆ ಕೆಲಸ ಮಾಡುತ್ತೆ? ನನ್ನ ಪ್ರತಿಫಲನದಿಂದಾಗಿ ಅದು ಕೆಲಸ ಮಾಡ್ತಾ ಇದೆ ಚೈತನ್ಯದ್ದು. ಹಾಗಾಗಿ ಬುದ್ಧಿ ನಾನಲ್ಲ, ಈ ಚೈತನ್ಯವೇ ನಾನು ಅನ್ನೋದು ಕೇವಲ ಬುದ್ಧಿಯಲ್ಲಿ ಮಾತ್ರ ಇರುವುದಲ್ಲ, ಇದರ ಆಚೆಯೂ ಸಹ ಇದೆ ಎನ್ನುವಂತಹದ್ದು. ಹೀಗೆ ಅಂದ್ಕೊಂಡಾಗ ಎಲ್ಲ ಇಂದ್ರಿಯಗಳು ಸಹ ಹೇಗಾಗ್ತವೆ ಕೇಳಿದರೆ ಅದರ ಬಹಳ ಕಷ್ಟ. ಹೀಗೆ ಅಂದ್ಕೊಂಡು ನಿಲ್ಲೋದುಂಟಲ್ಲ, ನಿಲ್ಲೋದು ಅಂದರೆ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಹಾಗೆ ನಿಲ್ಲೋದುಂಟಲ್ಲ, ಬಹಳ ಕಷ್ಟ. ಹಾಗೆ ನಿಂತಾಗ ಏನಾಗುತ್ತೆ ಅಂದರೆ ಸರ್ವೋಪರಮಣಂ ಸುಖಂ, ಎಲ್ಲಿಲ್ಲದ ಸುಖ. ಆದರೆ ಅಷ್ಟು ಹೊತ್ತು ಆ ಸುಖವನ್ನು ನಾವು ಅನುಭವಿಸುವಷ್ಟು ಹೊತ್ತು ಅಲ್ಲಿ ನಿಲ್ಲಬೇಕು. ಮೊದಲಂತೂ ತುಂಬಾ ಕಷ್ಟ. ಆಮೇಲೆ ಸಾಧನೆಯಿಂದ ಆ ಸುಖ ಸಿಗ್ತಾ ಹೋದಾಗ ಅದನ್ನು ಬಿಟ್ಟು ಈಚೆ ಬರೋಲ್ಲ. ಯಾಕೆ ಅಂತ ಕೇಳಿದರೆ, ಎಲ್ಲಿಯವರೆಗೆ ಈ ಚೈತನ್ಯಕ್ಕೂ ಇಂದ್ರಿಯಗಳಿಗೂ ತಾದಾತ್ಮ್ಯ ಇರುತ್ತೋ ಅಲ್ಲಿಯವರೆಗೆ ನೋವು, ದುಃಖ, ಗೋಳು ತಪ್ಪಿದ್ದಲ್ಲ. ಈ ತಾದಾತ್ಮ್ಯ ಯಾವಾಗ ಕಡಿದು ಹೋಗುತ್ತೋ ಇಂದ್ರಿಯಗಳೆಲ್ಲ ತೆಪ್ಪಗೆ ಬಿದ್ದಿರ್ತವೆ. ಮೇನ್ ಸ್ವಿಚ್ಚನ್ನು ಆಫ್ ಮಾಡಿದರೆ ಯಾವ ಬಲ್ಬು ಕೆಲಸ ಮಾಡೋದಿಲ್ಲ ನೋಡಿ, ಹಾಗೆ ಆಗಿಬಿಡ್ತವೆ. ಆಗ ಎಲ್ಲಿ ಏನೂ ಸಹ ಕರೆಂಟಿನ ಪ್ರವಾಹವೇ ಇಲ್ಲ, ಅದೆಲ್ಲ ಅಲ್ಲೇ ನಿಂತಿರ್ತದೆ. ಹಾಗೆ ಸಂದೃಶ್ಯತೆ, ಆ ಸುಖ ಹೇಗೆ ಅನುಭವಕ್ಕೆ ಬರುತ್ತೆ ಕೇಳಿದ್ರೆ ಸದಾನಂದ ರಸಾನುಭವ ವಿಪ್ಲವ. ವಿಪ್ಲವ ಅಂದರೆ ಸಾಮಾನ್ಯವಾಗಿ ಯುದ್ಧ ಅಂತ ಅರ್ಥ ಕನ್ನಡದಲ್ಲಿ, ಆ ಅರ್ಥ ಅಲ್ಲ ಇಲ್ಲಿ ವಿಪ್ಲವ ಅಂದರೆ ಅದರೊಳಗೆ ಡಿಪ್ ಆಗಿಬಿಡೋದು, ಪೂರ್ತಿ ಮುಳುಗಿ ಹೋಗ್ತಾನೆ ಅವನು. ಯಾವುದ್ರೊಳಗೆ ಕೇಳಿದರೆ ಸದಾನಂದ ರಸಾನುಭವದೊಳಗೆ ಅವನು ಮುಳುಗಿ ಹೋಗಿರ್ತಾನೆ. ಅಲ್ಲಿಗೆ ಈಗ ಒಂದು ಸ್ಪಷ್ಟತೆ ಆಯಿತು. ನಾವು ಎಲ್ಲಿಯವರೆಗೆ ಇಂದ್ರಿಯಗಳ ಮೂಲಕ ಸುಖವನ್ನು ಅನುಭವಿಸ್ತಾ ಇರ್ತೇವೋ ಆ ಸುಖ ಅದು ಸದಾನಂದ ರೂಪವಾದ ಸುಖ ಅಲ್ಲ, ಅದು ಕ್ಷಣಿಕ ಕಾಲಾನಂದವಾದ ಸುಖ. ಆದರೆ ಈ ಇಂದ್ರಿಯಗಳ ಸಂಪರ್ಕವನ್ನು ಕಡಿದುಕೊಂಡು ನಮ್ಮ ಸ್ವರೂಪದಲ್ಲಿ ನಿಂತು ಅನುಭವಿಸುವ ಸುಖ ಏನುಂಟಲ್ಲ ಅದು ಸದಾನಂದವಾದ ಸುಖ. ಅಲ್ಲಿಯೇ ಆತ ಆ ರಸಾನುಭವ ಅನುಭವಿಸ್ತಾ ಅಲ್ಲಿ ವಿಪ್ಲವ ಮುಳುಗಿ ಬಿಡ್ತಾನೆ. ಹೇಗೆ ಅಂದರೆ ಒಂದು ಪಾನಕದ ಪಾತ್ರೆಯಲ್ಲಿ ಸಕ್ಕರೆಯ ಒಂದು ಕರಡಿದಂಥ ನೀರಿನಲ್ಲಿ ಕಲ್ಲು ಸಕ್ಕರೆಯನ್ನು ಹಾಕಿದರೆ ಅದು ಸಹ ಏನಾಗ್ತಾ ಇರುತ್ತೆ, ಕರಗ್ತಾ ಇರುತ್ತೆ. ಅದ್ರ ಜೊತೆಗದು ಒಂದಾಗಿ ಬಿಡುತ್ತೆ. ಆ ಆನಂದವನ್ನು ನಿರಂತರ ಅನುಭವಿಸ್ತಾ ಇರ್ತಾನೆ. ಹಾಗಾಗಿ ಅದನ್ನು ಬಿಟ್ಟು ಈಚೆ ಬರಲಿಕ್ಕೆ ಇಷ್ಟಪಡುವುದಿಲ್ಲ. ಅಷ್ಟಾದ ಮೇಲೆ ಮುಂದೆ ವಿಪ್ಲವ ಮಗ್ನತಾ ಪೂರ್ಣತಾ, ಆ ಸುಖವನ್ನು ಒಂದು ಶಬ್ದದಿಂದ ವರ್ಣನೆ ಮಾಡ್ತಾರೆ. ಹೇಗೆ ಅಂದರೆ ನಿದಾಘತಪ್ತಸ್ಯ ಜಾಹ್ನವೀ ಹೃದ ನಿಮಗ್ನಸ್ಯ ಯಥಾ ಅಂತರ್ಬಹಿ ಆನಂದ ಸ್ಫೂರ್ತಿ ತಥಾ ಸರ್ವೋಪಾಧಿ ವಿನಿರ್ಮುಕ್ತಸ್ಯ ಕೇವಲೀಭೂತಸ್ಯ ಅಖಂಡ ಆನಂದ ಸ್ಫೂರ್ತಿ ರೀತಿ ಭಾವ. ಒಬ್ಬ ಮನುಷ್ಯ ಬೇಸಿಗೆಯ ಬೇಗೆಯಲ್ಲಿ ಬೆಂದು ಹೋಗಿದ್ದಾನೆ. ಅವನು ಕಾಶಿಯ ಗಂಗೆ ಅಲ್ಲ, ಇವತ್ತು ಹೇಗಿದೆ ಗೊತ್ತಿಲ್ಲ ನನಗೆ, ಹರಿದ್ವಾರದ ಗಂಗೆ ಅಂತ ಮನಸ್ಸಿತ್ತು ಅಂದ್ಕೊಳ್ಳಿ, ಶುದ್ಧ ಆಗಿರ್ಬೋದು, ಗೊತ್ತಿಲ್ಲ ಇತ್ತೀಚೆಗೆ ನನಗೆ. ಆ ಹರಿದ್ವಾರದಲ್ಲಿ ಹರಿತಾ ಇರುವಂತಹ ಗಂಗೆಯಲ್ಲಿ ಹೋಗಿ ಮುಳುಗಿದರೆ ಅವನಿಗೆ ಏನಾಗ್ತದೆ? ಎಲ್ಲಿಲ್ಲದ ಸಂತೋಷ ಆಗ್ತದೆಲ್ಲ. ಹಾಗೆ ತನ್ನ ಒಳ ಹೊರಗುಗಳಲ್ಲೂ ಸಹ ಸಂತೋಷವೋ ಸಂತೋಷ ಅವನಿಗೆ. ಬೇಗೆಯಲ್ಲಿ ಸುಟ್ಟು ಹೋದವನು, ದಾಹಕ್ಕೆ ಒಳಗಾದವನು ಗಂಗೆಯಲ್ಲಿ ಮುಳುಗಿದವನು ಹೇಗೆ ಆ ತಂಪನ್ನು ಆಸ್ವಾದನೆ ಮಾಡ್ತಾನಲ್ಲ, ಅದರಿಂದ ಎದ್ದು ಬರಬೇಕು ಅಂತ ಅನಿಸೋದಿಲ್ಲ ಅವನಿಗೆ. ಅದಕ್ಕೋಸ್ಕರ ಶಬ್ದ ಉಂಟು ವಿಪ್ಲವ ಅಂತ, ಮುಳುಗಿ ಹೋಗ್ತಾನೆ ಅವನು ಅಂತ. ಹಾಗೆಯೇ ಆತ ಸುಖವನ್ನು ಅನುಭವಿಸ್ತಾನೆ ಅಂತ. ಅದಕ್ಕೋಸ್ಕರ ನೋಡಿ, ಬೇಸಿಗೆ ಕಾಲದಲ್ಲಿ ಮಕ್ಕಳು ನೀರಾಟಕ್ಕೆ ಹೋದರೆ ಬೇಗ ಮೇಲಕ್ಕೆ ಹತ್ತೋದಿಲ್ಲ. ಸಿಟಿಯವರಿಗೆ ಗೊತ್ತಿರೋದಲ್ಲ, ಹಳ್ಳಿಯಲ್ಲಿ ನೋಡಬೇಕು ಅದನ್ನು. ಈ ಶಾಲೆಗೆ ರಜಾ ಬರ್ತಾ ಇರ್ತದೆ, ಆಗ ಸೆಕೆಯು ಹೆಚ್ಚಾಗ್ತಾ ಇರ್ತದೆ. ಅಲ್ಲಿ ಹಳ್ಳಿಯಲ್ಲಿರುವಂಥ ನದಿ ಇಲ್ಲದಿದ್ರೆ ಆಮೇಲೆ ಕುಂಟೆನಾದರೂ ಸಾಕು ಅವರಿಗೆ, ಅಲ್ಲೇ ಹೋಗಿ ಆಟ ಆಡ್ತಾ ಇರ್ತಾರೆ ಅಂತ. ಅದರಿಂದ ಆ ತಂಪು ಅವರಿಗೆ ಸಿಗ್ತಾ ಇರ್ತದೆ. ಹಾಗೆ ಯೋಗಿಗೆ ಇಲ್ಲಿ ಆತ್ಮಾನಂದದ ತಂಪು ಸಿಗುವುದಷ್ಟೇ ಅಲ್ಲ, ಅದರಲ್ಲಿ ಆತ ಮುಳುಗಿ ಬಿಡ್ತಾನೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಇಲ್ಲಿಗೆ ನಿಲ್ಲಿಸ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ.
ಈಗ ಶಿಷ್ಯನ ಪ್ರಶ್ನೆ. ಅಲ್ಲ, ಇಂಥ ಸುಖ ಸಿಗಬೇಕು ಅಂತ ಆದರೆ ನೀವು ಹೇಳಿದ್ರಿ ವಾಗೀಂದ್ರಿಯವನ್ನು ನಿಯಂತ್ರಣ ಮಾಡಬೇಕು ಅಂತ ನಿನ್ನೆ ದಿವಸ, ಆಮೇಲೆ ಮತ್ತೆ ಪುನಃ ಅಪರಿಗ್ರಹವನ್ನು ಬಿಡಬೇಕು ಅಂತ ಹೇಳಿದ್ರಿ, ಆಶೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರಿ, ಕರ್ಮವನ್ನು ಕಾಮ್ಯ ಕರ್ಮಗಳನ್ನು ಬಿಡಬೇಕು ಅಂತ ಹೇಳಿದ್ರಿ, ಏಕಾಂತವನ್ನು ಅನುಭವಿಸಬೇಕು ಅಂತ ಹೇಳಿದ್ರಿ, ಇರಿಸ್ಕೊಳ್ಬೇಕು ಅಂತ ಹೇಳಿದ್ರಿ. ಇಷ್ಟೇ ಸಾಕ, ಇನ್ನೇನು ಬೇಕಾ ಗುರುಗಳೇ ಅಂತ. ಹಾಗಾಗಿ ಗುರುಗಳು ಹೇಳ್ತಾರೆ, ಇವೆಲ್ಲರ ಜೊತೆಗೆ ಇನ್ನೊಂದು ಬೇಕಪ್ಪ, ಅದು ಬೇಕೇ ಬೇಕು. ಇವೆಲ್ಲ ಇದ್ರೂ ಸಹ ಅದು ಒಂದಿಲ್ಲ ಅಂದರೆ ಇದ್ದಿದ್ದೆಲ್ಲ ವೇಸ್ಟ್. ಇವು ಅದು ಒಂದಿದ್ರೆ ಇವೆಲ್ಲವೂ ಸಹಜವಾಗಿ ಬರ್ತವೆ. ಹಾಗಿದ್ರೆ ಯಾವುದು ಅದು ಅಂತಂದರೆ ಹೇಳ್ತಾರೆ, ಅಂತಸ್ತ್ಯಾಗ ಬಹಿಸ್ತ್ಯಾಗ ವಿರಕ್ತಸ್ಯೈವ ಯುಜ್ಯತೆ ತ್ಯಜತ್ಯಂತರ್ಬಹಿಸ್ಸಂಗಂ ವಿರಕ್ತಸ್ತು ಮುಮುಕ್ಷಯ ಬಹಿಸ್ತು ವಿಷಯೈಸ್ಸಂಗಃ ತಥಾಂತರ ಅಹಮಾದಿಭಿಃ ವಿರಕ್ತ ಏವ ಶಕ್ನೋತಿ ತ್ಯಕ್ತುಂ ಬ್ರಹ್ಮಣಿ ನಿಷ್ಠಿತಃ. ಇನ್ನೊಂದು ಸಲ, ಅಂತಸ್ತ್ಯಾಗ ಬಹಿಸ್ತ್ಯಾಗ ವಿರಕ್ತಶ್ಚೈವ ಯುಜ್ಯತೆ ತ್ಯಜತ್ಯಂತರ್ಬಹಿಸ್ಸಂಗಂ ವಿರಕ್ತಸ್ತು ಮುಮುಕ್ಷಯ ಬಹಿಸ್ತು ವಿಷಯೈಸ್ಸಂಗಃ ತಥಾ ಅಂತಃ ಅಹಮಾದಿಭಿಃ ವಿರಕ್ತ ಏವ ಶಕ್ನೋತಿ ತ್ಯಕ್ತುಂ ಬ್ರಹ್ಮಣಿ ನಿಷ್ಠಿತಃ. ಆ ಅವಶ್ಯವಾಗಿ ಇರಲೇಬೇಕಾದ್ದು ಏನು ಅಂದರೆ, ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಯೋಗಸ್ಯ ಪ್ರಥಮಂ ದ್ವಾರಂ 68ನೇ ಶ್ಲೋಕದೊಳಗೆ ಅಲ್ಲಿ ಹೇಳಿದರು, ವಾಂಗ್ನಿರೋಧ ಆದ ಮೇಲೆ ಮತ್ತೆ ನಿರಾಶಾ, ಆಸೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ. ಆಸೆಯನ್ನು ಬಿಡೋದು ಅಂದರೆ ಏನು? ವೈರಾಗ್ಯ ತಾಳಬೇಕು ಅಂತ ಅರ್ಥ. ಆ ವೈರಾಗ್ಯದ ಬಗ್ಗೆ ಹೇಳಲಿಕ್ಕೆ ಹೊರಟಿವಿ ಶ್ಲೋಕ ಅಷ್ಟೇ. ದಯವಿಟ್ಟು ವೈರಾಗ್ಯ ಅಂದ ತಕ್ಷಣ ಬೇಸರ ಮಾಡಿಕೊಂಡು ವೈರಾಗ್ಯದ ಬಗ್ಗೆನೇ ವೈರಾಗ್ಯ ತಾಳಬೇಡಿ. ಏಕೆಂದರೆ ಕೆಲವು ಜನರಿಗೆ ಹಾಗೊಂದು ಭಾವನೆ ಮಾಡ್ತೀವಿ, ಈ ವೇದಾಂತವ್ರು ಕುಂತ್ರೆ ನಿಂತರೆ ವೈರಾಗ್ಯ ವೈರಾಗ್ಯ ಅಂತ ಹೇಳ್ತಾರಪ್ಪ ಅಂಥೇಳಿ ವೈರಾಗ್ಯದ ಬಗ್ಗೆನೇ ಕೇಳ್ತಾ ಕೇಳ್ತಾ ವೈರಾಗ್ಯ ಬಂದುಬಿಡ್ತದೆ. ಹಾಕ್ಬಿಡೋದು. ಅದೇನೋ ಬಹಳ ವೈರಾಗ್ಯ ವೈರಾಗ್ಯ ಅಂತ ಹೇಳ್ತಾರೆ, ಅದು ಬರೋದಿಲ್ಲ ನಮಗೆ, ಅವ್ರು ಹೇಳೋದನ್ನು ಬಿಡೋದಿಲ್ಲ, ಹೇಗೆ ಅಂತ ಏನು ಕಷ್ಟಪಡಬೇಕಾದಿಲ್ಲ. ವೈರಾಗ್ಯ ಅನ್ನೋದಕ್ಕೆ ನಮಗೆಲ್ಲರಿಗೂ ಗೊತ್ತಿರುವ ಅರ್ಥವೇ ಉಂಟು. ಅದು ಏನೋ ನೋಡೋಕ್ಕಿಂತ ಮೊದಲು ಇದರ ಅರ್ಥವನ್ನು ನೋಡಿಬಿಡೋಣ. ಇದು ವೈರಾಗ್ಯ ನಿರೂಪಣೆ. ವಿರಕ್ತನಾದವನಿಗೆ ಒಳಬಗೆಯ ತ್ಯಾಗ ಮತ್ತು ಹೊರಬಗೆಯ ತ್ಯಾಗ ಇವೆರಡೂ ಸಹ ಯುಕ್ತವಾಗ್ತವೆ. ವಿರಕ್ತನಾದವನೇ ಮೋಕ್ಷೇಚ್ಛೆಯಿಂದ ಒಳಗಿನ ಹಾಗೂ ಹೊರಗಿನ ಆಸಕ್ತಿಯನ್ನು ಬಿಟ್ಟು ಬಿಡ್ತಾನೆ. ಬ್ರಹ್ಮದಲ್ಲಿ ನೆಲೆಗೊಂಡಿರುವಂತಹ ವಿರಕ್ತನಾದವನೇ ಹೊರಗೆ ವಿಷಯಗಳೊಡನೆ ಸಂಗವನ್ನೂ ಒಳಗೆ ಅಹಂಕಾರಾದಿಗಳೊಡನೆ ಸಂಗವನ್ನೂ ಬಿಡಲು ಸಮರ್ಥನಾಗ್ತಾನೆ. ಇಷ್ಟು ಈ 2 ಶ್ಲೋಕಗಳ ಅರ್ಥ. ವೈರಾಗ್ಯ, ವೈರಾಗ್ಯ ಅಂದರೆ ಏನು? ನನಗೆ ವೈರಾಗ್ಯ ಬರಲಿ ಅಂತ ಎಷ್ಟು ಹರಕೆ ಹೊತ್ಕೊಂಡ್ರೂ ವೈರಾಗ್ಯ ಬರೋದಿಲ್ಲ. ವೈರಾಗ್ಯ ಬರೋದಕ್ಕೆ ಅಂತಲೇ ಯಾವುದೇ ಹೋಮವೂ ಇಲ್ಲ. ಇನ್ನು ಗೊತ್ತಿಲ್ಲ, ಹೊಸದಾಗಿ ಯಾವ ಪುರೋಹಿತರು ಮತ್ತು ವೈರಾಗ್ಯ ಹೋಮ ಅಂತ ಒಂದಿದೆ, ಮಾಡಿಸ್ಬಿಟ್ರಿ ಬಂದುಬಿಡುತ್ತೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅದು ಯಾವುದರಿಂದ ವೈರಾಗ್ಯ ಬರೋದಿಲ್ಲ. ಹಾಗಿದ್ರೆ ಲೋಕದಲ್ಲಿ ವೈರಾಗ್ಯ ಯಾರಿಗೆ ಬರುತ್ತೆ ನೋಡಿ. ಮನುಷ್ಯನಿಗೆ ಮನಸ್ಸಿಗೆ ಪೆಟ್ಟು ಬಿದ್ದಾಗ ಏನಾಗುತ್ತೆ ಕೇಳಿದರೆ, ಇದ್ದಕ್ಕಿದ್ದಾಗೆ ವೈರಾಗ್ಯ ಜಾಗೃತ, ನನಗೆ ಯಾವುದು ಬೇಡಪ್ಪ, ಇನ್ನು ಮುಂದೆ ನಾನು ಈ ಕೆಲಸಕ್ಕೆ ಯಾಕಬಾರ್ದು ಅಂತ. ಮನಸ್ಸಿಗೆ ಪೆಟ್ಟು ಬಿದ್ದಾಗ ಮನಸ್ಸೇನು ಮಾಡುತ್ತೆ? ಬೇರೆ ಎಲ್ಲದರ ಬಗ್ಗೂ ಸಹ ಯೋಚನೆ ಮಾಡೋದನ್ನು ಬಿಡತ್ತೆ. ಅಂದರೆ ನಿರಂತರ ಯಾವುದರಿಂದ ಪೆಟ್ಟು ಬಿತ್ತೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ ಅಲ್ವಾ. ಆ ಯಾವುದರಿಂದ ಪೆಟ್ಟಾಯಿತೋ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಮಿಕ್ಕೆಲ್ಲವನ್ನೂ ಸಹ ಬಿಡತ್ತೆ. ಇದರಿಂದ ನಮಗೊಂದು ಉತ್ತರ ಸಿಗತ್ತೆ. ಏನು ಅಂದರೆ, ಮನಸ್ಸು ಒಂದನ್ನು ಬಹಳವಾಗಿ ಅಂಟಿಸಿಕೊಂಡಾಗ ಮಿಕ್ಕೆಲ್ಲವನ್ನೂ ಬಿಟ್ಟು ಬಿಡುತ್ತದೆ ಅಷ್ಟೇ. ಹಾಗಾಗಿ ವೈರಾಗ್ಯ ಅಂದರೆ ಏನು? ಎಲ್ಲವನ್ನೂ ಬಿಡುವುದಲ್ಲ, ಯಾವ ಒಂದನ್ನೋ ಬಲವಾಗಿ ಅಂಟಿಸಿಕೊಳ್ಳುವುದು, ಅದರಿಂದಾಗಿ ಮಿಕ್ಕ ಎಲ್ಲವುಗಳ ಜೊತೆಗೆ ಡಿಟ್ಯಾಚ್ಮೆಂಟ್. ದಟ್ ಈಸ್ ವೈರಾಗ್ಯ.
ನಮಗೆ ವೈರಾಗ್ಯ ಬರುವುದಿಲ್ಲ. ಯಾಕೆ ಗೊತ್ತಾ? ನಾವು ಯಾವ ಒಂದನ್ನೂ ಗಟ್ಟಿಯಾಗಿ ಹಿಡಿದುಕೊಂಡೇ ಇಲ್ಲ. ಅದೇ ತೊಡಕು ನಮಗಾಗೋದು. ಆ ಒಂದನ್ನು ಬಲವಾಗಿ ಹಿಡಿದುಕೊಂಡಾಗ ಅದನ್ನು ಬಿಟ್ಟು ಮಿಕ್ಕಿ ಎಲ್ಲದರೊಳಗೂ ಸಹ ಅನಾಸಕ್ತಿ ಬಂದುಬಿಡ್ತದೆ. ಅದೇ ವೈರಾಗ್ಯ. ಈ ವೈರಾಗ್ಯ ಅದರ ಒಂದೇನು ಅಂದರೆ, ಯಾವಳು ಉತ್ತಮವಾದ ವಸ್ತುವನ್ನು ನಾವು ಅಂಟಿಸಿಕೊಂಡು ಮನಸ್ಸಿಗೆ ಈ ಕೆಳಮಟ್ಟದ ವಸ್ತುಗಳನ್ನು ಬಿಡಬೇಕು. ಕೆಳಮಟ್ಟದ ವಸ್ತುವನ್ನು ಅಂಟಿಸಿಕೊಂಡು ಉತ್ತಮವಾದದ್ದನ್ನು ಬಿಟ್ಟರೆ ಅವನು ಮೂರ್ಖ. ಭಗವದ್ವಿಚಾರವಾಗಿ ಮತ್ತೆ ಮತ್ತೆ ವಿಚಾರ ಮಾಡ್ತಾ ಮಾಡ್ತಾ ಲೌಕಿಕ ವಿಷಯಗಳನ್ನು ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡ್ರೆ ಅದು ವೈರಾಗ್ಯ. ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾ ಮಾಡ್ತಾ ಭಗವಂತನನ್ನು ಮರೆತರೆ ಅದು ವೈರಾಗ್ಯ ಅಲ್ಲ. ಯಾವಾಗಲೂ ಮಹತ್ತರವಾದದ್ದನ್ನು ಇಟ್ಟುಕೊಂಡು ಆ ಕಡಿಮೆ ಆದದ್ದನ್ನು ಬಿಡಬೇಕು. ಕಡಿಮೆ ಆದದ್ದನ್ನು ಇಟ್ಕೊಂಡು ಮಹತ್ತರವಾದದ್ದನ್ನು ಬಿಟ್ಟು ಅದು ಕಳೆದುಕೊಳ್ಳುವುದು. ಹಾಗಾಗಿ ಈ ವೈರಾಗ್ಯದ ಸ್ವರೂಪ ಹೀಗೆ. ಇದು ಎಲ್ಲರಿಗೂ ಇರ್ತದೆ, ಅಷ್ಟೋ ಎಷ್ಟೋ. ದೊಡ್ಡವರಿಗೂ ಇರ್ತದೆ, ಚಿಕ್ಕವರಿಗೂ ಇರ್ತದೆ. ನಾನು ಹಿಂದೆ ಹೇಳಿದ್ದೇನೆ, ಮಕ್ಕಳು, ಕೆಲವು ಜನ ಮಕ್ಕಳೇ ನೋಡಿ, ಅವರು ಓದಿನಲ್ಲಿ ಮೈ ಮರೀತಾರೆ. ಅವ್ರ ಅಕ್ಕಪಕ್ಕ ಏನಾದರೂ ಗೊತ್ತಾಗೋದಿಲ್ಲ ಅವರಿಗೆ. ಆದರೆ ಬಹಳಷ್ಟು ಜನ ಮಕ್ಕಳು ಟಿ ವಿ ನೋಡ್ತಾ ಮೈ ಮರೀತಾರೆ. ಅವ್ರಿಗಿಂತ ಜಾಸ್ತಿ ನಾವು ಮೈ ಮರಿತೇವೆ ಅಲ್ವಾ? ಮನೆಯವರು ಗಂಡಸರಿಗೆ ಒಳಗಡೆಯಿಂದ ಊಟಕ್ಕಾಯಿತು ಒಂದು 4 ಸಲ ಕರೀತಾರೆ, ಹೋಗೋದಿಲ್ಲ ಅವರು. ತಾಳಿ ಇದೊಂದು ಮುಗಿದು ಬಿಡಲಿ ಅಂತ. ಯಾಕೆ? ಇಲ್ಲಿ ಅಂಟ್ಕೊಂಡಿದೆ ಅದು. ಹಾಗಾಗಿ ಕರೆದಿದ್ದು ಕೇಳಿಸೋದಿಲ್ಲ, ಕೇಳಿಸಿದ್ರೂ ಹೋಗುವ ಪ್ರವೃತ್ತಿ ಆಗೋದಿಲ್ಲ. ಹಾಗೆ ಮಕ್ಕಳು ಟಿ ವಿ ನೋಡ್ತಾ ನೋಡ್ತಾ ಅಮ್ಮ ಬಾಯಿಗೆ ಒಂದು ತುತ್ತು ಹಾಕಿದರೂ ಸಹ ಅವು ಬಾಯಿ ಕಳೆದಿದ್ದು ಗೊತ್ತಾಗೋಲ್ಲ, ಬಾಯಿ ಮುಚ್ಚಿದ್ದು ಗೊತ್ತಾಗೋಲ್ಲ. ನಾನೇ ಜಗದ್ನೋ ಅಮ್ಮನೇ ಜಗದ್ ಹಾಕಿಲ್ಲೋದು ಗೊತ್ತಾಗೋದಿಲ್ಲ ಅವರಿಗೆ. ಅಷ್ಟರ ಮಟ್ಟಿಗೆ ಟಿ ವಿ ಒಂದನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳಲ್ಲೂ ವೈರಾಗ್ಯ ಅದಿಷ್ಟು ಹೊತ್ತು. ಹಾಗೆ ಕ್ರಿಕೆಟ್ ಆಡುವಾಗ ನೋಡಿ, ಅವರ ಕೂಗಾಟ, ಸಂತೋಷ ಎಲ್ಲ ನೋಡ್ತಾ ಇದ್ದಾಗ ತಮ್ಮಿಂದಾಗಿ ಅಕ್ಕಪಕ್ಕದ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ಸಹ ಗಮನಿಸೋದಿಲ್ಲ. ಅಷ್ಟರ ಮಟ್ಟಿಗೆ ಬೇರೆ ವಿಷಯ ಮರೆತು ಬಿಡ್ತಾರೆ. ಇಲ್ಲೊಂದೇ ತಲ್ಲೀನತೆ. ಅಲ್ಲಿಗೆ ವೈರಾಗ್ಯದ ಮೂಲ ಸ್ವರೂಪ ಒಂದನ್ನು ಬಲವಾಗಿ ಹಿಡಿದುಕೊಂಡು ಮಿಕ್ಕೆಲ್ಲವನ್ನೂ ಸಹ ಬಿಡುವುದು. ಅಷ್ಟು ಹಿನ್ನೆಲೆಯಲ್ಲಿ ಇದಕ್ಕೆ ಏನು ಬೇಕು ಅಂದರೆ ಅಂತಸ್ತ್ಯಾಗ ಬಹಿಸ್ತ್ಯಾಗ. ಈ ಅಂತಸ್ತ್ಯಾಗ ಮತ್ತು ಬಹಿಸ್ತ್ಯಾಗ. ಅಂತಸ್ತ್ಯಾಗ ಅಂದರೆ ಏನು ಅಂದರೆ, ಹೊರಗಿನಿಂದ ಅಂದರೆ ಈ ದೇಹ ಮತ್ತು ಇಂದ್ರಿಯ, ಮನಸ್ಸು, ಇವೇ ವಿಷಯ, ಇವು ಅಂತಸ್ತ್ಯಾಗ. ಇವುಗಳು ಯಾವುವು ಸಹ ನಾನು ಅಲ್ಲ, ನನ್ನ ಸ್ವರೂಪಗಳು ಅಲ್ಲ ಅಂತ. ಮತ್ತು ಹೊರಗಿನ ತ್ಯಾಗ ಅಂದರೆ ನಾವಾಗಿ ಏನೇನೆಲ್ಲ ಕೂಡ್ಕೊಂಡಿರ್ತೇವಲ್ಲ, ಜಡ ವಸ್ತುಗಳ ಜೊತೆಗಿರುವಂಥ ಸಂಬಂಧ, ಆ ಸಂಬಂಧವನ್ನು ಕಡಿಮೆ ಮಾಡೋದು. ಎಷ್ಟರ ಮಟ್ಟಿಗೆ ಕೇಳಿದರೆ ಯಾವುದರೊಳಗೂ ಸಹ ಆಸಕ್ತಿಯನ್ನು ಇರಿಸಿಕೊಳ್ಳದೆ ಇರುವುದು, ಅದು ಹೊರಗಿನಿಂದ ತ್ಯಾಗ. ಅಂದರೆ ತ್ಯಾಗ ಅನ್ನೋ ಶಬ್ದ ಇಲ್ಲಿ ವೈರಾಗ್ಯ ಅನ್ನೋದನ್ನು ಹೇಳ್ತದೆ. ಅಂತಸ್ತ್ಯಾಗ, ಬಹಿಸ್ತ್ಯಾಗ, ಇದು ಎರಡೂ ಸಹ ಯಾರಿಗೆ ಆಗತ್ತೆ ಕೇಳಿದರೆ ವಿರಕ್ತಸ್ಯೈವ ಯುಜ್ಯತೆ. ವಿರಕ್ತನಾದವನಿಗೆ ಮಾತ್ರ ಇದೆರಡೂ ಸಂಭವಿಸುತ್ತೆ. ನಮಗೆ ಬಹಿಸ್ತ್ಯಾಗವೂ ಆಗೋದಿಲ್ಲ, ಅಂತಸ್ತ್ಯಾಗ ಸುತರಾಮ್ ಆಗೋದಿಲ್ಲ. ನೋಡಿ, ವಿಚಾರ ಮಾಡಿ. ಹಾಗಾಗಿ ಇದು ಎರಡೂ ಯಾರಿಗಾಗತ್ತೆ ಕೇಳಿದರೆ ಉತ್ಕಟವಾದಂಥ ಸಾಧನೆ ಮಾಡುವವನಿಗೆ ಆಗತ್ತೆ. ಅವನು ಏನು ಮಾಡ್ತಾನೆ ಕೇಳಿದರೆ ತ್ಯಜತ್ಯಂತರ್ಬಹಿಸ್ಸಂಗಂ ವಿರಕ್ತಸ್ತು ಮುಮುಕ್ಷಯ. ಅವನಿಗೆ ಇದನ್ನು ಬಿಡೋದಕ್ಕಾಗತ್ತೆ. ಯಾಕೆ ಹೇಳಿದ್ರೆ ಅವನು ಮುಮುಕ್ಷು, ಮೋಕ್ಷದ ಇಚ್ಛೆ ಬಲವಾಗಿ ಇರುತ್ತೆ. ಹಾಗಾಗಿ ಅಂತಸ್ತ್ಯಾಗ ಮತ್ತು ಬಹಿಸ್ತ್ಯಾಗ ಎರಡೂ ಆಗತ್ತೆ. ನಮಗೆ ಮೋಕ್ಷದ ಇಚ್ಛೆಯೇ ಇರೋದಿಲ್ಲ, ಹಾಗಾಗಿ ಅಂತಸ್ತ್ಯಾಗವೂ ಆಗೋದಿಲ್ಲ, ಬಹಿಸ್ತ್ಯಾಗವೂ ಆಗೋದಿಲ್ಲ. ಅಲ್ಲಿಗೆ ನಾನು ಮೊದಲು ಏನು ಹೇಳಿದ್ನಲ್ಲ, ಒಂದನ್ನು ಬಲವಾಗಿ ಅಂಟಿಸಿಕೊಂಡಾಗ ಮಿಕ್ಕಿದೆಲ್ಲ ಬಿಟ್ಟು ಹೋಗ್ತದೆ ಅಂತ. ನಾನು ಬಹಳ ಹಿಂದೆ ಒಂದು ಹಾಕೊಂಡಿದ್ದೆ. ಈಗ ಬೆಂಗಳೂರಿಂದ ಕೊಡುವ ಈ ಕೆಲವು ಜನ ಈ ಕಾರ್ಡ್ಸ್ ಆಡೋವೆಲ್ಲ ಇರ್ತಾರಲ್ಲ, ಕ್ಲಬ್ಬಿಗೆಲ್ಲ ಹೋಗಿ ಅವ್ರು ಹೇಳಿರ್ತಾರೆ ಬಂದುಬಿಡ್ತೇನೆ ಇಂತಿಷ್ಟು ಹೊತ್ತಿಗೆ ಅಂತ. ಅವ್ರು ಅಷ್ಟೊತ್ತಿಗೆ ಬರೋಲ್ಲ ಅವರು. ಯಾಕೆ? ಒಂದು ಆಟ ಆದಮೇಲೆ ಮತ್ತೆ ಪುನಃ ಅದನ್ನು ಮುಂದುವರಿಸ್ತಾರೆ. ಮನೆಯಲ್ಲಿ ಇಂತಿಷ್ಟು ಹೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದನ್ನು
ಮರೀತಾರೆ. ಯಾಕೆ? ಅವರ ಮನಸ್ಸು ಅಲ್ಲಿ ಅಂಟಿಕೊಂಡಿದೆ ಅಂತ. ಇದು ಈ ಹೈಟೆಕ್ ಜೀವನದ ಪದ್ಧತಿ. ಇನ್ನು ಹಳ್ಳಿಗಳಲ್ಲಿ ಅದನ್ನು ಆಡೋರು ಇನ್ನೂ ಪ್ರಚಂಡವಾಗಿರ್ತಾರೆ. ಅವರು ಯಾರದ್ದೋ ಮನೆಯಲ್ಲಿ ಫಂಕ್ಷನ್ ಆದಾಗ ಅವ್ರು ಸೇರಿಬಿಡ್ತಾರೆ. ಸೇರಿದರು ಅಂದರೆ ತಪ್ಪು ತಿಳ್ಕೊಳ್ಬೇಡಿ, ಅವ್ರ ಮನೆಗಳಲ್ಲೇ ತಿಥಿಯೆಲ್ಲ ಆಲ್ಮೋಸ್ಟು ಸಂಜೆನೇ ಆಗೋದು, ಮಧ್ಯಾಹ್ನಕ್ಕೆ ಆಗೋದಿಲ್ಲ. ಅಂದರೆ ಮಧ್ಯಾಹ್ನಕ್ಕೇನೋ ಕಳಿಸ್ಬಿಡ್ತಾರೆ, ಆಮೇಲೆ ಸಂಜೆ ಇವರೆಲ್ಲ ಸೇರ್ತಾರೆ ಕಾರಣ ಆಡೋದಕ್ಕೆ ಅಂತ. ಸೇರಿದರೆ 3-4 ದಿವಸ ಅದು ಮುಂದುವರಿತಾನೇ ಇರುತ್ತೆ ಅಂತ. ಆ ಆಡುವವರು ತಮ್ಮ ದೇಹದ ಮಲಮೂತ್ರಾದಿಗಳನ್ನೂ ಸಹ ನಿಗ್ರಹ ಮಾಡಿಕೊಂಡು ಆಡ್ತಾ ಇರ್ತಾರೆ. ಇವರಿಗೆಲ್ಲ ಅಲ್ಲೇ ಸಪ್ಲೈ ಆಗುತ್ತೆ. ಒಂದು ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಹಿಂಗೆ ತಿಂತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಈ ವಿಷಯಗಳಲ್ಲಿ ಅವರಿಗೆ ಅನಾಸಕ್ತಿ ಬರೋದಕ್ಕೆ ಕಾರಣ ಏನು? ಅವರ ಮನಸ್ಸು ಇಲ್ಲಿ ಅಂಟಿಕೊಂಡದ್ದು. ಹಾಗಾಗಿ ಈ ಯೋಗಿಯಾದವನು ಅವನು ಮೋಕ್ಷದ ಇಚ್ಛೆಯಿಂದ ಈ ಎರಡೂ ತರಹದ ತ್ಯಾಗವನ್ನು ಮಾಡ್ತಾನೆ. ಯಾರಿಗೆ ಆ ಇಚ್ಛೆ ಇರೋದಿಲ್ವೋ ಎರಡರೊಳಗೆ ಒಂದೂ ಸಹ ಆಗೋದಿಲ್ಲ. ಹಾಗಾಗಿ ವಿರಕ್ತ ಏವ ಶಕ್ನೋತಿ, ವಿರಕ್ತನೇ ಈ ಅಂತಸ್ತ್ಯಾಗ ಬಹಿಸ್ತ್ಯಾಗವನ್ನು ಮಾಡೋದಕ್ಕೆ ಸಮರ್ಥನಾಗ್ತಾನೆ. ಯಾಕೆ ಅಂತ ಕೇಳಿದರೆ ಬ್ರಹ್ಮಣಿ ನಿಷ್ಠಿತ, ಅವನು ಮಾನಸಿಕವಾಗಿ ಆ ಬ್ರಹ್ಮದಲ್ಲಿ ಅಂದರೆ ಆತ್ಮವಸ್ತುವಿನಲ್ಲಿಯೇ ಅವನು ನಿಂತಿರ್ತಾನೆ. ನಿರಂತರ ಮತ್ತೆ 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 ಅಲ್ಲಿಯೇ ಹೋಗಿ ತನ್ನ ಸ್ವರೂಪವನ್ನು ಚಿಂತನೆ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ತಾನಿದನ್ನು ಬಿಡಬೇಕು ಅಂತ ಹೇಳಿ ಬಿಡೋದಲ್ಲ, ಅವನು ಬಿಟ್ಟು ಹೋದದ್ದು ಅವನಿಗೆ ಗೊತ್ತಾಗುವುದಿಲ್ಲ ತಾನಾಗಿ. ನಾನು ಸಾಮಾನ್ಯವಾಗಿ ಈ ಸಂದರ್ಭಕ್ಕೆ ಒಂದು ಉದಾಹರಣೆ ಕೊಡೋದುಂಟು. ಆಗಾಗ ಈಗ ನಾಡಿದ್ದು ಪರೀಕ್ಷೆ ಇರುತ್ತೆ, ಒಬ್ಬ ವಿದ್ಯಾರ್ಥಿ ತುಂಬ ಸೀರಿಯಸ್ ಆಗಿ ಓದ್ತಾ ಇರ್ತಾನೆ. ಇವತ್ತು ರಾತ್ರಿ 1 ಗಂಟೆವರೆಗೆ ಓದಬೇಕು ಅಂತ ಅಂದ್ಕೊಂಡು ಕೂತಿದ್ದಾನೆ ಅವನು. ಆದರೆ ಏನು ಮಾಡ್ತಾರೆ, ದಿನವೂ ಓದಿ 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 ದೈಹಿಕವಾದ ಆಯಾಸಕ್ಕಿಂತ ಮಾನಸಿಕವಾಗಿ ಆಯಾಸಗೊಂಡಿದ್ದಾನೆ ಅವನು. ಹಾಗಾಗಿ 11 ಗಂಟೆ ಓದ್ತಾ 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 ಹಾಗೇನೆ ಪುಸ್ತಕ ಕೈ ಜಾರಿ ಬಿದ್ದು ಹೋಗಿದೆ, ನಿದ್ದೆ ಬಂದುಬಿಟ್ಟಿದೆ ಅವನಿಗೆ. ಆಮೇಲೆ ಅಮ್ಮ ಹೋಗ್ಬಿಟ್ಟು ಹೇಳಿಸ್ತಾಳೆ, ಏನಪ್ಪ 1 ಗಂಟೆವರೆಗೆ ಓದ್ತೇನೆ ಅಂತ ಹೇಳಿದೆಯಾ, 11 ಆಗಲೇ ತೂಕ ಆಗ್ತಾ ಇದೆಯೇ ಅಂತ. ಈ ಪ್ರಶ್ನೆ ಇಷ್ಟೇ, ಅವನು ಪುಸ್ತಕವನ್ನು ತಾನಾಗಿ ಬಿಡಬೇಕು ಅಂತ ಬಿಟ್ಟಿದ್ದಲ್ಲ, ಪುಸ್ತಕ ಅವನ ಕೈಯಿಂದ ತಾನಾಗಿ ಬಿಟ್ಟು ಹೋಗಿದೆ. ನೇರವಾಗಿದ್ದಂತಹ ತಲೆ ಬಾಗಿ ಹೋಗಿದೆ, ಟೇಬಲ್ಲಿಗೆ ಬಂದುಬಿಟ್ಟಿದೆ. ಅವನಾಗಿ ಇಡಬೇಕು ಅಂತ ಇಟ್ಟಿದ್ದಲ್ಲ, ನಿದ್ರಾ ಬಾಹುಲ್ಯದಿಂದ ತಲೆ ಬಾಗಿ ಅದು ಬೆಂಡಾಗಿ ಬಿಟ್ಟಿದೆ, ಟೇಬಲ್ ಮೇಲೆ ಬಂದು ಕುಳಿತಿದೆ. ಈ ಎರಡೂ ಕ್ರಿಯೆ ಅವನು ಉದ್ದೇಶಪೂರ್ವಕವಾಗಿ ಮಾಡಿದ್ದೋ ಅವನಿಗೆ ಗೊತ್ತಿಲ್ಲದೇನೆ ಆದದ್ದೋ. ಹಾಗೆಯೇ ವೈರಾಗ್ಯ ಬೇರೆ ವಿಷಯಗಳು ಏನಂತ ಕೇಳಿದರೆ, ಈ ಕಡೆಗೆ ಮನಸ್ಸು ಹೆಚ್ಚಾಗಿ ಬಂದಿದ್ದರಿಂದ ಅದು ಕಳ್ಕೊಬಿಡುತ್ತೆ, ಅದನ್ನೆಲ್ಲವನ್ನು ಬಿಟ್ಟು ಬಿಡುತ್ತೆ. ಹೇಗೆ ಅಂದರೆ ನಿದ್ರಾಯ ಒಂದು ನಿರಂತರತೆಯಿಂದಾಗಿ ಅಥವಾ ಬಾಹುಲ್ಯದಿಂದಾಗಿ ಪುಸ್ತಕವನ್ನೂ ಅಂದರೆ ಪುಸ್ತಕವೂ ಕೈ ತಪ್ಪಿ ಹೋಯಿತು, ಮತ್ತು ಅವನ ತಲೆಯೂ ಸಹ ನೇರವಾಗಿದ್ದು ಬಂದು ಟೇಬಲ್ನಲ್ಲಿ ವಿಶ್ರಾಂತಿಯನ್ನು ಮಾಡಿತು. ಈ ಎರಡಕ್ಕೂ ಕಾರಣ ಏನು ಕೇಳಿದರೆ ನಿದ್ರೆಯ ಬಾಹುಲ್ಯ. ಹಾಗೆ ಇವನಿಗೂ ಸಹ ಆತ್ಮವಸ್ತುವಿನಲ್ಲಿ ಅತ್ಯಾಸಕ್ತಿ, ಹಾಗಾಗಿ ಸಹಜವಾಗಿ ಇವೆಲ್ಲ ಬಿಟ್ಟು ಹೋಗ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ವಿಷಯೈಹಿ ಇವರು ಹೇಳ್ತಾರೆ, ಹೊರಗಿನ ತ್ಯಾಗ ಅಂದರೆ ಎಷ್ಟರ ಮಟ್ಟಿಗೆ ಅಂತಂದರೆ ಪುತ್ರಾದಿಭಿ ಸ್ವತಃ ಹೆಂಡತಿ ಮಕ್ಕಳ ಬಗ್ಗೂ ಸಹ ಅವನಿಗೆ ಆಸಕ್ತಿ ಇರುವುದಿಲ್ಲ. ಅಕಸ್ಮಾತ್ತಾಗಿ ಆ ಸ್ತ್ರೀಯೇ ವಿರಕ್ತಿಗಳಾದರೆ ಅವಳಿಗೆ ಗಂಡನ ಬಗ್ಗೂ ಸಹ ಆಸಕ್ತಿ ಇರುವುದಿಲ್ಲ. ಇದನ್ನು ನೀವು ಪ್ರಾಯಶಃ ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ನೋಡ್ತೀರಿ, ಶಾರದಾ ಮಾತೆಯ ಜೀವನದಲ್ಲಿ ನೋಡ್ತೀರಿ. ಅಷ್ಟೇ ಅಲ್ಲ, ಎಷ್ಟರ ಮಟ್ಟಿಗೆ ಕೇಳಿದರೆ ಅವರು ಆ ಸ್ಥಿತಿಯಲ್ಲಿ ಅಕಸ್ಮಾತ್ ಯಾರೋ ಒಬ್ಬರು ಅಗಲಿದರೆ ನೋವು ಆಗುವುದಿಲ್ಲ ಅವರಿಗೆ. ಏಕೆಂದರೆ ನನ್ನ ಸಾಧನೆಗೆ ಪೂರಕವಾದ ವಾತಾವರಣ ಕಲ್ಪಿಸಿದ ಅಂತ ಭಾವಿಸಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಹಾಗೆ ಆ ವೈರಾಗ್ಯದ ತೀವ್ರತೆ ಅಷ್ಟಿರ್ತದೆ. ಇಷ್ಟು ತೀವ್ರ ವೈರಾಗ್ಯ ಇದ್ಮೇಲೆ ಮತ್ತೆ ಪುನಃ ಅವನು ಮುಂದಕ್ಕೆ ಹೋಗ್ತಾನೆ. ಹಾಗಾಗಿ ಶಬ್ದಾದಿಭಿಶ್ಚ, ಯಾವುದೇ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳೂ ಸಹ ಅವನನ್ನು ಎಳೆಯೋದಿಲ್ಲ. ಪತ್ನಿ ಪುತ್ರಾದಿಗಳೇ ಅವನನ್ನು ಎಳೆಯೋದಿಲ್ಲ ಅಂತ ಆದಮೇಲೆ ಮತ್ತು ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಅವನನ್ನು
ಎಲ್ಲಿಂದ ಹಿಡಿತೇವೆ? ಇನ್ನು ಒಳಗಿನಿಂದ ಅಹಂಕಾರ, ಈ ದೇಹವೇ ನಾನು, ಮನಸ್ಸೇ ನಾನಂತ ಈ ತಾದಾತ್ಮ್ಯ ಬುದ್ಧಿ ಅವನಿಗೆ ಇರುವುದಿಲ್ಲ. ಹಾಗಾಗಿ ಅವುಗಳ ಸಂಬಂಧವೂ ಸಹ ಕಳೆದು ಹೋಗ್ತವೆ. ಅದಾದ ಮೇಲೆ ಹಾಗಿದ್ರೆ ಏನು ಉಳಿತದೆ ಕೇಳಿದರೆ ಅವನಿಗೆ ಸದಾ ಬ್ರಹ್ಮ ವಸ್ತುವಿನಲ್ಲಿ ಮಾತ್ರ ನಿಲ್ಲುವಿಕೆ ಇರ್ತದೆ. ಈಗ ಶಿಷ್ಯ ಕೇಳಿದ, ವೈರಾಗ್ಯ ಬೇಕು ಅಂತಾಯಿತು. ಅದು ಎಂಥ ವೈರಾಗ್ಯ? ತೀವ್ರತರವಾದ ವೈರಾಗ್ಯ. ಮಧ್ಯೆಯಲ್ಲೊಂದು ಮಾತು ಹೇಳಿಬಿಡ್ತೇನೆ, ನಮಗೂ ಕೆಲವು ಸಲ ವೈರಾಗ್ಯ ಬರ್ತದೆ. ಅದು ಯಾಕೆ ಬರ್ತದೆ ಕೇಳಿದರೆ ಬಿಟ್ಟು ಹೋಗೋದಕ್ಕೆ ಅಂತಲೇ ಬರ್ತೇವೆ ಅವು. ಈಗ ಒಂದು 4-5 ತರಹ ತೀರಾ ಕ್ಷುದ್ರವಾದ ವೈರಾಗ್ಯಗಳಿವೆ. ಯಾರೋ ನಮ್ಮ ಆತ್ಮೀಯರನ್ನು ಕಳ್ಕೊಳ್ತೇವೆ, ಸ್ಮಶಾನಕ್ಕೆ ಹೋಗ್ತೇವೆ, ಆಗ ನಮ್ಮ ವೈರಾಗ್ಯ ಬಂದುಬಿಡುತ್ತೆ ತಕ್ಷಣ. ಓ, ಮನುಷ್ಯನ ಜೀವನ ಅಂದರೆ ಇಷ್ಟೇನೆ, ಇನ್ನು ಮುಂದೆ ನಾನು ಏನೇ ತಪ್ಪನ್ನು ಮಾಡಬಾರ್ದು, ಯಾಕೆಂದರೆ ನಾನು ಸಹ ಒಂದು ದಿವಸ ಹೀಗೆ ಆಗೋನೆ ಅಂತ ಬರ್ತದೆ. ಎಲ್ಲಿಂದ ಕೇಳಿದರೆ ಮನೆಗೆ ಬರೋಲ್ಲಿವರೆಗೆ ಇರ್ತದೆ. ಇದನ್ನೇ ಹೇಳೋದು ಸ್ಮಶಾನ ವೈರಾಗ್ಯ ಅಂತ ಅಲ್ವಾ? ಏನು ಆಶ್ಚರ್ಯ ಅಲ್ಲ. ಅವತ್ತೇ ಯಕ್ಷ ಧರ್ಮರಾಜನಂತ ಈ ಪ್ರಶ್ನೆಯನ್ನು ಕೇಳಿದ್ದ. ಏನು ಅಂದರೆ, ಈ ಜಗತ್ತಿನ ಆಶ್ಚರ್ಯ ಅಂದರೆ ಏನಪ್ಪ ಅಂತ. ಆಗ ಧರ್ಮರಾಜ ಹೇಳ್ತಾನೆ, ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷಾಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯ ಮತಃಪರಂ. ಯಕ್ಷ, ಈ ಪ್ರಪಂಚದಲ್ಲಿ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಇನ್ನೇನು ಉಂಟಪ್ಪ? ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಜೀವನದಲ್ಲಿ ಎಷ್ಟೋ ಶವಯಾತ್ರೆಯನ್ನು ನೋಡ್ತಾ ಇರ್ತಾನೆ. ಆ ಶವಯಾತ್ರೆಯನ್ನು ನೋಡಿದಾಗ ಕೆಲವು ಜನರಿಗೆ ಒಂದು ಕ್ಷಣಕಾಲ ವೈರಾಗ್ಯ ಬರ್ತದೆ, ನಾನು ಈ ಮೊದಲು ಹೇಳಿದಾಗೇನೆ. ಮತ್ತು ಕೆಲವು ಜನರಿಗೆ ಅಲ್ಲಿ ವೈರಾಗ್ಯ ಬರೋ ಬದಲು ಈ ರೀತಿ ಭಾವನೆ ಬರುತ್ತಂತೆ, ಇವನು ಹೋದ, ನಾ ಪರ್ಮನೆಂಟ್ ಅಂತ. ಅವನು ಹೇಳ್ತಾನೆ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಇನ್ನೇನುಂಟು? ಶೇಷಾಸ್ಥಾವರಮಿಚ್ಛಂತಿ, ಸ್ಥಾವರ ಅಂದರೆ ನಾನಿಲ್ಲಿ ಶಾಶ್ವತ, ಪರ್ಮನೆಂಟ್ ಅಂತ. ಕಿಮಾಶ್ಚರ್ಯ ಮತಃಪರಂ ಅಂದರೆ ವೈರಾಗ್ಯ ಬರಲೇಬೇಕಾದ ಸ್ಥಳದಲ್ಲೂ ವೈರಾಗ್ಯ ಬರೋದಿಲ್ಲ ಅಂತಾದರೆ ನಮ್ಮ ಸಾಂಸಾರಿಕವಾದ ಆಸಕ್ತಿ ಎಷ್ಟಿರಬೇಕು ಲೆಕ್ಕ ಹಾಕ್ಕೊಳ್ಳಿ. ಒಂದೇ ಹೇಳಿದ ಧರ್ಮರಾಜ 5000 ವರ್ಷಗಳ ಹಿಂದೆ, ಕಿಮಾಶ್ಚರ್ಯ ಮತಃಪರಂ, ಸ್ಮಶಾನ ವೈರಾಗ್ಯ. ಮತ್ತೆ ಇನ್ನೊಂದುಂಟು, ಪುರಾಣ ಉಪನ್ಯಾಸ ವೈರಾಗ್ಯ ಅಂತ. ವೇದಾಂತ ವಿಷಯನ ಕೇಳ್ತಾ ಇದ್ರೆ, ಹೌದಲ್ಲ ನಾವು ಸ್ವಲ್ಪ ಸಾಧನೆ ಮಾಡಬೇಕು ಅಂಥೇಳಿ 1 ದಿವಸ 2 ದಿವಸ ಕುಳಿತು ಮಾಡೋದು. ಅದು ಆದಮೇಲೆ ನೋಡಿ ಮತ್ತೆ ಪುನಃ 3ನೇ ದಿವಸ ಯಾವುದೋ ಕಾರಣದಿಂದ ತಪ್ಪು ಬಿಡುತ್ತೆ. 4ನೇ ದಿವಸ ಮನಸ್ಸು ಹೇಳುತ್ತೆ, ನಿನ್ನೆ 1 ದಿವಸ ಬಿಡ್ತಲ್ಲ, ಇವತ್ತು ಬಿಡು ಅಂತ. ಅದೇ ಬಿಟ್ಟೋಯ್ತು. 5ನೇ ದಿವಸದಿಂದ ಪರ್ಮನೆಂಟ್. ಯಾಕೆ ಇಷ್ಟು ದಿವಸ ನೀವು ಹಾಗೆ ಇದ್ದೇ ಅಲ್ವಾ, ಇರು, ಏನಾಗಿದೆ ಇರು. ಹೀಗೆ ಇನ್ನೂ ಬೇರೆ ಬೇರೆ ಕೆಲವು ವೈರಾಗ್ಯಗಳೆಲ್ಲ ಇವೆ. ಸ್ಮಶಾನ ವೈರಾಗ್ಯ ಮತ್ತು ಪುರಾಣ ವೈರಾಗ್ಯ. ಇನ್ನು ಮತ್ತೆ ಕೆಲವು ಸಲ ಬರ್ತದೆ ಅಭಾವ ವೈರಾಗ್ಯ ಅಂತ. ಯಾರೋ ನಮ್ಮ ಬೀದಿಯಲ್ಲೂ ಯಾರೋ ಒಬ್ಬರು ಚೆನ್ನಾಗಿರ್ತಾರೆ, ನಮ್ಮ ಹತ್ರ ಅಷ್ಟು ಚೆನ್ನಾಗಿರ್ಲಿಕ್ಕೆ ಬೇಕಾದದ್ದಿಲ್ಲ. ಆ ಇಲ್ಲ ಅನ್ನೋದನ್ನು ಪ್ರಾಮಾಣಿಕ ಒಪ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಲ್ದಿದ್ದೇನಂತೆ, ನಮ್ಮಲ್ಲಿರೋದು ಅವ್ರ ಹತ್ರ ಏನುಂಟು, ಆ ಅಭಾವನ್ನೇ ಏನು ಮಾಡೋದು ಕೇಳಿದರೆ ಇಲ್ಲ ಅನ್ನೋದನ್ನು ಕ್ವಾಲಿಟಿಯನ್ನಾಗಿ ಮಾಡ್ಕೊಳ್ಳೋದು ಹೇಳೋದು ಅದನಿಗೆ ಅಂತ. ಇದು ಒಂದು ರೀತಿಯ ವೈರಾಗ್ಯ ಹೀಗೆ ಅಂತ. ಹೀಗೆ ಇನ್ನೂ ಕ್ಷುದ್ರವಾದಂಥ ವೈರಾಗ್ಯಗಳುಂಟು. ಇವು ಯಾವುವು ವೈರಾಗ್ಯಗಳು ಅಲ್ಲ. ವೈರಾಗ್ಯ ಬಂತು ಅಂದರೆ ಅದು ದೃಢವಾಗಿ ಇರಬೇಕು, ಆತ್ಮವಿಷಯಕವಾಗಿ ನಮ್ಮ ಮನಸ್ಸು ಅಲ್ಲಿಯೇ ನಿಲ್ಲುವಂತೆ ಆಗಬೇಕು, ಮಿಕ್ಕಿದ್ದೆಲ್ಲ ಬಿಟ್ಟು ಹೋಗಬೇಕು. ಇಂತಹ ವೈರಾಗ್ಯದ ಬಗ್ಗೆ ಹೇಳಿದ್ರಿ, ಇದು ಸರಿ, ಬರೀ ವೈರಾಗ್ಯ ಒಂದೇ ಇದ್ದರೆ ಸಾಕ ಅಂತ ಶಿಷ್ಯ ಮತ್ತು ಪುನಃ ಪ್ರಶ್ನೆ ಮಾಡಿದ. ಆ ಶಿಷ್ಯನ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾರೆ ಮುಂದಿನ 375ನೇ ಶ್ಲೋಕದಲ್ಲಿ. ಬ್ರಹ್ಮಾತ್ಮನ ಸಂಸ್ಥಿತವು ವೈರಾಗ್ಯವತ್ ಬೋಧಂ ಕಾರಣಮಾಹ. ಆ ಬ್ರಹ್ಮಭಾವದಲ್ಲಿ ನಿಲ್ಲೋದಕ್ಕೆ ವೈರಾಗ್ಯದಂತೆ ಜ್ಞಾನವೂ ಬೇಕು. ಯಾಕೆಂದರೆ ಬರೇ ವೈರಾಗ್ಯ ಇದ್ದು ಜ್ಞಾನ ಇಲ್ಲದೇ ಇದ್ದರೆ ಏನನ್ನು ವಿಚಾರ ಮಾಡಬೇಕು ಅನ್ನೋದಕ್ಕಾದ್ರೂ ಒಂದು ವಸ್ತು ಬೇಕಲ್ವ, ಅದೇ ಸಿಗೋದಿಲ್ಲ.
ಹಾಗಾಗಿ ಆ ಜ್ಞಾನದ ಬಗ್ಗೆ ಹೇಳ್ತಾರೆ. ವೈರಾಗ್ಯಬೋಧೌ ಪುರುಷಸ್ಯ ಪಕ್ಷಿವತ್ ಪಕ್ಷೌ ವಿಜಾನೀಹಿ ವಿಚಕ್ಷಣತ್ವಂ ವಿಮುಕ್ತಿ ಸೌಧಾಗ್ರ ತಲಾಧಿರೋಹಣಂ ತಾಭ್ಯಾಂ ವಿನಾ ನಾಣ್ಯತರೇಣ ಸಿದ್ಧ್ಯತಿ. ವೈರಾಗ್ಯಬೋಧೌ ಪುರುಷಸ್ಯ ಪಕ್ಷಿವತ್ ಪಕ್ಷೌ ವಿಜಾನೀಹಿ ವಿಚಕ್ಷಣತ್ವಂ ವಿಮುಕ್ತಿ ಸೌಧಾಗ್ರ ತಲಾಧಿರೋಹಣಂ ತಾಭ್ಯಾಂ ವಿನಾ ನಾಣ್ಯತರೇಣ ಸಿದ್ಧ್ಯತಿ. 75ನೇ ಶ್ಲೋಕ. ಆ ವೈರಾಗ್ಯದ ಜೊತೆಗೆ ಜ್ಞಾನವೂ ಬೇಕು ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ವಿವೇಕಿ ಅಂತ ಶಿಷ್ಯನಿಗೆ ಗುರುಗಳು ಸಂಬೋಧಿಸ್ತಾರೆ. ಅವನು ಈ ಪ್ರಶ್ನೆಯನ್ನು ಕೇಳಿ ಅವರಿಗೆ ಬಹಳ ಸಂತೋಷ ಆಗಿದೆ. ವೈರಾಗ್ಯ ಒಂದೇ ಸಾಕ, ಇನ್ನೂ ಏನಾದರೂ ಬೇಕು ಅಂತ ಕೇಳಿದ್ನಲ್ಲ. ಈ ಪ್ರಶ್ನೆಯೆಲ್ಲ ಯಾವ ಶಿಷ್ಯರು ಕೇಳ್ತಾರ್ರಿ? ಹಾಗಾಗಿ ಶಿಷ್ಯನ ಈ ಪ್ರತಿಕ್ರಿಯೆಯಿಂದ ಗುರುಗಳಿಗೆ ಸಂತೋಷ ಆಯಿತು. ಅವ್ರು ಹೇಳ್ತಾರೆ, ಹೇ ವಿವೇಕಿ, ಒಂದು ಪಕ್ಷಿಗೆ 2 ರೆಕ್ಕೆಗಳು ಹೇಗೋ ಹಾಗೆ ಸಾಧಕನಿಗೆ ಜ್ಞಾನ ವೈರಾಗ್ಯ ಈ 2 ರೆಕ್ಕೆಗಳು ಇದ್ದ ಹಾಗೆ. ಇವೆರಡರಲ್ಲಿ ಒಂದಿಲ್ಲದಿದ್ದರೂ ಸಹ ಮುಕ್ತಿ ಸೌಧದ ಮೇಲೆ ಹತ್ತೋದಕ್ಕೆ ಆಗುವುದಿಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಅಲ್ಲೊಂದು ಶಬ್ದ ಉಂಟು ನೋಡಿ, ವಿಚಕ್ಷಣ ಅಂತ. 2ನೇ ಸಾಲಿನಲ್ಲಿ ಕೊನೆಗೆ ಒಂದು ಶಬ್ದ ಉಂಟು, ಪಕ್ಷೌ ವಿಜಾನೀಹಿ ವಿಚಕ್ಷಣತ್ವಂ. ಹೇ ವಿಚಕ್ಷಣ, ಎಲೇ ಜಾಣ ಅಂತ ಅರ್ಥ. ಅದಕ್ಕೆ ಈ ಮುಕ್ತಿಯನ್ನು ಪಡೆಯೋದಕ್ಕೆ ಬಲವಾಗಿ ಇರಬೇಕಾದದ್ದು 2. ಒಂದು ವೈರಾಗ್ಯ, ಇನ್ನೊಂದು ಮತ್ತೆ ಬೋಧ. ಬೋಧ ಅಂದರೆ ತಿಳುವಳಿಕೆ ಅಂದರೆ ಅರಿವು. ಇದು ಬೇಕೇ ಬೇಕು ಅಂತ. ಬೋಧ ಅಂದರೆ ತಿಳುವಳಿಕೆ ಅಂದರೆ ವೈರಾಗ್ಯದ ಬಗ್ಗೆ ಹಿಂದೆ ನೋಡಿದ್ದೇವೆ. ಈ ಶ್ಲೋಕದಲ್ಲಿ ಆ ಅರಿವಿನ ಬಗ್ಗೆ ಹೇಳ್ತಾರೆ. ಬೋಧ ಎಂತಹ ತಿಳುವಳಿಕೆ ಬೇಕು ಅಂದರೆ ಆತ್ಮಾನಾತ್ಮ ವಿವೇಕದಿಂದ ಬಂದಂತಹ ತಿಳುವಳಿಕೆ ಆಗಿರಬೇಕು. ಅಂದರೆ ಇದಿಷ್ಟು ಅನಾತ್ಮ, ಇದಿಷ್ಟು ಆತ್ಮ ಅಂಥೇಳಿ ಆ ಆತ್ಮ ವಸ್ತುವೇ ನನ್ನ ಸ್ವರೂಪ ಅಂತ ದೃಢವಾಗಿ ನಂಬಿಕೆ ಬರುವಷ್ಟರ ಮಟ್ಟಿನ ಬೋಧ, ತಿಳುವಳಿಕೆ ಇರಬೇಕು. ಹಾಗಾಗಿ ಈ ಆತ್ಮಾನಾತ್ಮದಿಂದ ಬಂದಂಥ ವಿಚಾರವೇ ನಿಜವಾದಂಥ ಬೋಧ. ಕೆಲವು ಜನರಿಗೆ ಈ ವಿಚಾರ ಇರ್ತದೆ, ಬೋಧ ಇರ್ತದೆ, ಆದರೆ ವೈರಾಗ್ಯ ಇರೋದಿಲ್ಲ. ಗೊತ್ತು ಕಣ್ರಿ ನನಗೆ, ನಾನೆಲ್ಲ ಯಾಕೆಂದರೆ ಅದೆಲ್ಲ ಬುಕ್ಕಿಶ್ ನಾಲೆಡ್ಜ್ ಆಗಿರ್ತದೆ ಹೀಗೆ ಅಂತ. ಆದರೆ ಕೆಲವು ಜನರಿಗೆ ಏನಾಗಿರುತ್ತೆ ಕೇಳಿದರೆ ಈ ವಿಚಾರ ಗೊತ್ತಿರೋದಲ್ಲ, ವೈರಾಗ್ಯ ಮಾತ್ರ. ಇದು ಯಾವುದು ಬೇಡ ಅಂದರೆ ಮತ್ತೆ ಯಾವುದು ಬೇಕು ಅದು ಗೊತ್ತಿರೋದಿಲ್ಲ ಅಷ್ಟೇ. ಯಾಜ್ಞವಲ್ಕ್ಯರು ನಾನು ಇದನ್ನೆಲ್ಲ ಬಿಟ್ಟು ಹೋಗ್ತೇನೆ ಅಂತ ಹೇಳಿದರು. ಆಗ ಆ ಗಾರ್ಗಿ ಹೇಳ್ತಾಳೆ, ಸರಿ ಇದನ್ನೆಲ್ಲ ಬಿಡೋದು ಸರಿ, ನೀವು ಹೋಗೋದು ಎಲ್ಲಿಗೆ ಅದನ್ನು ಹೇಳಿ. ಬಿಡೋದು ಅನ್ನೋದು ಸರಿ, ಬಿಟ್ಟ ಮೇಲೆ ಹೋಗೋದು ಒಂದು ಬೇಕಾ ಬೇಡ? ಈಗ ನಾನು ಬೆಂಗಳೂರು ಬಿಡ್ತಾ ಇದ್ದೇನೆ, ಸರಿ ಹೋಗೋದು ಎಲ್ಲಿಗೆ? ಹೌದು ತಾನೆ, ಒಂದು ಗಮ್ಯ ಸ್ಥಾನ ಬೇಕಲ್ವ. ಬರೇ ಬಿಟ್ಟಿದ್ರಿಂದ ಹೋಗೋ ಸ್ಥಳ ಸಹಜವಾಗಿ ಸಿಗೋದಿಲ್ಲ. ಅದ್ರ ಬಗ್ಗೆ ವಿಚಾರ ಮಾಡಿ ಇದನ್ನು ಬಿಡಬೇಕು, ಅಥವಾ ಅದ್ರ ಬಗ್ಗೆ ತೀವ್ರವಾಗಿ ವಿಚಾರ ಮಾಡಿದ್ರೆ ಇದು ಬಿಟ್ಟು ಹೋಗ್ತದೆ. ಹಾಗಾಗಿ ಬರೇ ವೈರಾಗ್ಯ ಒಂದಿದ್ರೆ ಸಾಲದು, ವೈರಾಗ್ಯ ಬಂದ ಮೇಲೆ ಅದಕ್ಕೆ ಪೂರಕವಾದ ವಿಚಾರ ಬೇಕು. ಅದು ಯಾವುದು ಅಂದರೆ ಅದೇ ಬೋಧ. ಅಂದರೆ ಸ್ವರೂಪ ಯಾಥಾತ್ಮ್ಯ ಅನುಭವ, ತನ್ನ ಸ್ವರೂಪ ಏನು ಅಂತ ತಿಳಿದುಕೊಳ್ಳಲಿಕ್ಕೆ ಮಾಡುವ ಪ್ರಯತ್ನ. ಆ ಪ್ರಯತ್ನ ಮುಂದುವರೆದಾಗ ಅದೇ ಜ್ಞಾನ ಸ್ವರೂಪವಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಈ ಜ್ಞಾನ ಮತ್ತು ವೈರಾಗ್ಯ ಎರಡೂ ಸಹ ಬೇಕೇ ಬೇಕು. ಹೇಗೆ ಅಂದರೆ ಒಂದು ಪಕ್ಷಿ, ಅದಕ್ಕೆ ಒಂದು ಕಣ್ಣಿಲ್ಲದೆ ಇದ್ರೆ ನಡೆಯುತ್ತೆ, ಒಂದೇ ಕಣ್ಣಿನಿಂದ ನೋಡುತ್ತೆ. ಆದರೆ 2 ರೆಕ್ಕೆಗಳಲ್ಲಿ ಒಂದೇ ರೆಕ್ಕೆಯಿಂದ ಅದಕ್ಕೆ ಹಾರೋದಕ್ಕೆ ಆಗೋದಿಲ್ಲ. ಅದರ ಉಡ್ಡಯನ ಅಂದರೆ ಹಾರುವಿಕೆ, ಮೇಲಕ್ಕೆ ಜಿಗುವಿಕೆ ಅಂತ ಅರ್ಥ. ಅದು ಆಗಬೇಕು ಅಂದರೆ 2 ರೆಕ್ಕೆಗಳು ಇರಬೇಕು. ಹಾಗೆ ಈ ಸಾಂಸಾರಿಕವಾದ ಅಂಗಳದಿಂದ ಮೇಲೆದ್ದು ಮುಕ್ತಿ ಸೌಧದ ಮೇಲೆ ಹೋಗಿ ನಿಲ್ಲಬೇಕು ಅಂದರೆ ಈ ಸಾಧಕ ಎನ್ನುವಂತಹ ಪಕ್ಷಿಗೆ 2 ರೆಕ್ಕೆಗಳು ಇರಬೇಕು. ಒಂದು ವೈರಾಗ್ಯದ ರೆಕ್ಕೆ, ಇನ್ನೊಂದು ಬೋಧರೂಪ ಅಂದರೆ ಜ್ಞಾನದ ರೆಕ್ಕೆ. ಈ ಯಾವ ರೆಕ್ಕೆಯಲ್ಲಿ ಒಂದು ರೆಕ್ಕೆ ಇಲ್ದಿದ್ರೂ ಸಹ
ಅವನು ಮೇಲಕ್ಕೆ ಹೋಗೋದಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಆ ಪಕ್ಷಿಯ ದೃಷ್ಟಾಂತ ಕೊಡ್ತಾರೆ. ಪಕ್ಷಿ ಮೇಲಕ್ಕೆ ಹೋಗುತ್ತೆ, ಇವನು ಸಾಧನೆ ಮಾಡ್ತಾ ಮಾಡ್ತಾ ಮೇಲಕ್ಕೆ ಹೋಗಬೇಕಿದ್ರೆ ವೈರಾಗ್ಯವೂ ಇರಬೇಕು, ಜ್ಞಾನವೂ ಸಹ ಇರಬೇಕು. ಹಾಗಾಗಿ ಈ ಎರಡೂ ರೆಕ್ಕೆಗಳು ಸಹ ಅನಿವಾರ್ಯ. ಅದಕ್ಕೆ ಹೇಳ್ತಾ ನಹಿ ಪಕ್ಷಿ ಏಕೇನ ಪಕ್ಷೇಣ ಅಂಬರತಲಂ ಗಾಹಿತಂ ಇಷ್ಟೇ. ಯಾವುದೇ ಪಕ್ಷಿಯೂ ಸಹ ತನ್ನ ಒಂದೇ ರೆಕ್ಕೆಯನ್ನು ನೆಚ್ಚಿಕೊಂಡು ಅದು ಮೇಲಕ್ಕೆ ಹಾರೋದಕ್ಕೆ ಇಷ್ಟಪಡುವುದಿಲ್ಲ. ಅದು ಗೊತ್ತು ಹಾರೋದಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿಯೇ ಆ ವೈರಾಗ್ಯದ ಜೊತೆಗೆ ಅಧ್ಯಾತ್ಮ ವಿಚಾರದ ಮಥನವೂ ಆಗ್ತಾ ಇರಬೇಕು. ಆಗ ಏನಾಗುತ್ತೆ ಕೇಳಿದರೆ ಆ ಕೆಲಸ ಸಲೀಸ್. ಇದು ಎರಡಿದ್ದರೆ ಗ್ಯಾರಂಟಿ ಮತ್ತೆ ಮುಂದಕ್ಕೆ ಹೋಗೋದಕ್ಕೆ ಆಗುತ್ತೆ. ಒಂದು ಕಡಿಮೆ ಆದರೂ ಸಹ ದಾರಿ ಕಷ್ಟ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದಲ್ಲಿ ಹೇಳಿದ ವಿಚಾರವನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಉಪಸಂಹರಿಸಿ ಕೊಡ್ತಾರೆ. ಬಹಳ ಕಟ್ಟಿಕೊಡೋದು ನಮಗೆ. ಅಂದರೆ ಇಷ್ಟು ಹೊತ್ತು ನಾನು ಹೇಳಿದ ವಿಷಯವನ್ನು ನಿಮಗೆ ನೆನಪಿಟ್ಟುಕೊಳ್ಳಿಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಒಬ್ಬ ಸರಿಯಾಗಿ ಪಾಠ ಮಾಡುವ ಶಿಕ್ಷಕ ಹೇಗೆ ಮಕ್ಕಳಿಗೆ ಹೇಳ್ತಾನೋ ಹಾಗೆ ಈ ಇಷ್ಟು ವಿಚಾರವನ್ನು ಒಂದೇ ಶ್ಲೋಕದಲ್ಲಿ ಸಂಗ್ರಹಿಸಿ ಕೊಡ್ತಾರೆ ನಮಗೆ ಭಗವತ್ಪಾದರು. ಹಾಗಾಗಿಯೇ ಅವರು ಅತ್ಯಂತ ಉತ್ತಮವಾದಂತಹ ಶಿಕ್ಷಕರಾಗಿದ್ದರು, ಗುರುಗಳಾಗಿದ್ದರು. ಏನು ಹೇಳ್ತಾರೆ ನೋಡಿ, ಅತ್ಯಂತ ವೈರಾಗ್ಯವತಃ ಸಮಾಧಿ ಸಮಾಹಿತಸ್ಯೈವ ದೃಢ ಪ್ರಬೋಧ ಪ್ರಬುದ್ಧ ತತ್ವಸ್ಯ ಹಿ ಬಂಧ ಮುಕ್ತಿ ಮುಕ್ತಾತ್ಮನಃ ನಿತ್ಯ ಸುಖಾನುಭೂತಿ. ಇನ್ನೊಂದು ಸಲ, ಅತ್ಯಂತ ವೈರಾಗ್ಯವತಃ ಸಮಾಧಿ ಸಮಾಹಿತಸ್ಯೈವ ದೃಢ ಪ್ರಬೋಧ ಪ್ರಬುದ್ಧ ತತ್ವಸ್ಯ ಹಿ ಬಂಧ ಮುಕ್ತಿ ಮುಕ್ತಾತ್ಮನಃ ನಿತ್ಯ ಸುಖಾನುಭೂತಿ. 76ನೆಯ ಶ್ಲೋಕ. ಅತ್ಯಂತ ವೈರಾಗ್ಯವುಳ್ಳವನಿಗೆ ಸಮಾಧಿ ಎನ್ನುವಂಥದ್ದು ಸಿದ್ಧಿಸ್ತದೆ. ಆ ಸಮಾಧಿ ಸಿದ್ಧಿಸಿದವನಿಗೇ ದೃಢವಾದಂತಹ ಜ್ಞಾನವಾಗ್ತದೆ. ದೃಢವಾದ ಜ್ಞಾನವಾದವನಿಗೆ ಬಂಧದಿಂದ ಮುಕ್ತಿಯಾಗ್ತದೆ. ಮುಕ್ತನಾದವನಿಗೆ ನಿತ್ಯ ಸುಖಾನುಭವ ಆಗ್ತದೆ. ಒಂದಕ್ಕೊಂದು ಸಂಬಂಧ. ಅಲ್ಲಿ ಏನು ಹೇಳಿದಂಗಾಯಿತು, ಈ ನಿರಂತರ ಸುಖ ಸಿಗಬೇಕು ಅಂದರೆ ನಾವು ಮುಕ್ತರಾಗಬೇಕು. ಮುಕ್ತರಾಗಬೇಕು ಅಂದರೆ ಏನು ಮಾಡಬೇಕು? ದೃಢವಾದಂಥ ಜ್ಞಾನ ಇರಬೇಕು. ದೃಢವಾದಂಥ ಜ್ಞಾನ ಇರಬೇಕು ಅಂದರೆ ಏನು ಮಾಡಬೇಕು? ಸಮಾಧಿಗೆ ಹೋಗಬೇಕು. ಸಮಾಧಿಗೆ ಹೋಗಬೇಕು ಅಂದರೆ ಏನಾಗಬೇಕು? ಉತ್ಕಟವಾದ ವೈರಾಗ್ಯವನ್ನು ತಾಳಬೇಕು. ಹೀಗೆ ಚೈನ್ ಅಂತ ಹೇಳ್ತೇವಲ್ಲ, ಒಂದಕ್ಕೊಂದು ಕೊಂಡಿ. ಹಾಗೆ ಈ ಶ್ಲೋಕದಲ್ಲಿ ಪೂರ್ವ ಅಂದರೆ ಹಿಂದಿನ ವಿಷಯವನ್ನು ಇಟ್ಕೊಂಡು ಮುಂದಿನ ವಿಷಯವನ್ನು ಹೇಳ್ತಾ ಹೋಗ್ತಾರೆ. ಅತ್ಯಂತ ವೈರಾಗ್ಯವತಃ ಅಂದರೆ ಆ ಅತ್ಯಂತ ವೈರಾಗ್ಯ ಅಂತ ಯಾಕೆ ಹೇಳ್ತಾರೆ ಅಂದರೆ, ಈ ಮನಸ್ಸು ಯಾವುದಾದ್ರೂ ಒಂದು ಕ್ಷಣದಲ್ಲಿ ಮತ್ಪುನಃ ವಿಚಲಿತ ಆಗುವ ಸಾಧ್ಯತೆ ಉಂಟು. ಅದರ ಸ್ವಭಾವ ಈ ಸಾಧನೆಯ ಹಂತದಲ್ಲಿ ಬಹಳ ಕಷ್ಟ. ಸಿದ್ಧನಾದವನಿಗೆ ಈ ಸಮಸ್ಯೆ ಇಲ್ಲ, ಸಾಧಕನಾದವನಿಗೆ ಬಹಳ ಸಮಸ್ಯೆ. ಒಂದು ಸ್ವಲ್ಪ ಏರುಪೇರಾಯಿತು ಅಂದ್ರೂ ಸಹ ವೈರಾಗ್ಯ ಇದೆ, ಅದರ ಆಹಾರದಲ್ಲಿ ಏನೋ ವ್ಯತ್ಯಾಸ ಆಯಿತು, ಮನಸ್ಸು ಅದು ಟೆಂಪ್ಟ್ ಆಗ್ತದೆ. ಟೆಂಪ್ಟ್ ಆದಾಗ ಮತ್ಪುನಃ ತನ್ನ ಹಿಂದಿನ ಜನ್ಮಾಂತರದ ವಾಸನೆ ಇನ್ನೂ ಹೋಗಿರೋದಿಲ್ಲ, ಅದಕ್ಕೆ ಮತ್ಪುನಃ ಅದನ್ನೇ ಹುಡ್ಕೊಂಡು ಹೋಗೋದು ಶುರು ಮಾಡಿಬಿಡುತ್ತೆ. ಹಾಗಾಗಿ ಆ ವೈರಾಗ್ಯ ಬಂದಾಗ ವೈರಾಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ವೈರಾಗ್ಯದಿಂದ ವಿಚಲಿತನಾಗಬಾರ್ದು. ಆಹಾರದಲ್ಲಿ ನಿಯಂತ್ರಣ ಇರಬೇಕು, ಸಮಯ ಪಾಲನೆ ಇರಬೇಕು, ಎಲ್ಲವೂ ಶುದ್ಧವಾಗಿರಬೇಕು. ಅದು ವ್ಯತ್ಯಾಸ ಆಯಿತು ಅಂದರೆ ನಾವು ನೋಡ್ತೇವಲ್ಲ, ಬೆಂಗಳೂರಲ್ಲಿ ಅಕ್ಕಪಕ್ಕದಲ್ಲಿ ಎಷ್ಟೋ ಜನ ಇದ್ದಾರೆ ಅಲ್ವಾ. ವೈರಾಗ್ಯ ಬಂದು ಸನ್ಯಾಸಿಗಳಾಗಿ ಆಮೇಲೆ ಮತ್ಪುನಃ ಅಲ್ಲಿ ನಿಂತು ಮಾಡಬಾರ್ದನ್ನು ಮಾಡಿ ಹಾಗಾಗಿ ಲೋಕದ ದೃಷ್ಟಿಯಲ್ಲಿ ಅವರು ವಿರಕ್ತರಾದರೂ ಸಾಲದು, ಅವರ ದೃಷ್ಟಿಯಲ್ಲಿ ಅವರು ವಿರಕ್ತರಾಗಬೇಕು. ಆದ್ದರಿಂದ ಯಾರಿಗೆ ವೈರಾಗ್ಯ ದೃಢವಾಗಿರುತ್ತೆ ಕೇಳಿದರೆ, ಸಮಾಧಿ ಯಾರಿಗೆ ಹೋಗ್ತಾ ಹೇಳಿದ್ರೆ ಅತ್ಯಂತ ವೈರಾಗ್ಯವತಃ. ಅತ್ಯಂತ ವೈರಾಗ್ಯವತಃ ಅಂದರೆ ಇವನ ಕಣ್ಣಿನಲ್ಲಿ ಎದುರಿನಲ್ಲಿಯೇ ಇವನ ಮನಸ್ಸನ್ನು ಚಂಚಲಗೊಳಿಸುವಂಥ ಸನ್ನಿವೇಶ ನಡೀತಾ ಇದ್ರೂ ಸಹ ಅವನು
ಆ ವೈರಾಗ್ಯ ಸ್ಥಿತಿಯಿಂದ ವಿಚಲಿತನಾಗಬಾರದು. ನರನಾರಾಯಣರು ತಪಸ್ಸನ್ನು ಮಾಡ್ತಾ ಇದ್ದಾಗ ಅವರ ತಪಸ್ಸನ್ನು ಭಂಗ ಮಾಡೋದಕ್ಕೆ ಅಂಥೇಳಿ ಉರ್ವಶಿಯನ್ನು ದೇವೇಂದ್ರ ಕಳಿಸಿದನಂತೆ. ಇನ್ನು ಉರ್ವಶಿ ಅಲ್ಲ, ಬೇರೆ ಒಂದು ಅಪ್ಸರೆಯನ್ನು ಕಳಿಸಿದ, ಅವರ ತಪಸ್ಸನ್ನು ಭಂಗ ಮಾಡಿ ಬನ್ನಿ ಅಂತ. ಅವಳು ಹೋಗಿ, ಈ ಕಥೆ ಎಲ್ಲ ಗೊತ್ತು ನಿಮಗೆ, ಪುರಾಣದಲ್ಲಿ ವಿಶ್ವಾಮಿತ್ರ ಮೇನಕಿ ಕಥೆ ಎಲ್ಲ ಗೊತ್ತು. ಅವರ ಮನಸ್ಸನ್ನು ಟೆಂಪ್ಟ್ ಮಾಡೋದಕ್ಕೆ ಅಂಥೇಳಿ ನರ್ತನ ಮಾಡಿದರು, ಲಾಸ್ಯ ಏನೇನು ಎಲ್ಲ ಮಾಡಿದಳು. ಆಮೇಲೆ ಅವರು ಮಹಾ ತಪಸ್ವಿಗಳು ನೋಡಿದ್ರಂತೆ. ಓಹೋ, ಆಗ ಹೇಳಿದಂತೆ ತಕ್ಷಣ, ತುಂಬ ಚೆನ್ನಾಗಿ ನರ್ತನ ಮಾಡಿದ್ದೀಯೇ, ನಿನ್ನ ನರ್ತನಕ್ಕೆ ಮೆಚ್ಚಿ ನಾವೊಂದು ಗಿಫ್ಟ್ ಕೊಡ್ತಾ ಇದ್ದೇವೆ ಅಂಥೇಳಿ ಆ ನಾರಾಯಣ ತನ್ನ ತೊಡೆಯಿಂದಲೇ ಒಂದು ಸ್ತ್ರೀ ಆಕಾರವನ್ನು ನಿರ್ಮಾಣ ಮಾಡಿ ತಗೊಂಡೋಗಿ ಇದು ನಿಮ್ಮ ದೇವೇಂದ್ರನಿಗೆ ಕೊಡು ಅಂತ ಕೊಟ್ಟನಂತೆ. ಶೀ ಈಸ್ ಉರ್ವಶಿ. ಏನು ಹೇಳ್ದಂಗಾಯ್ತು? ನಿನ್ನ ಈ ನರ್ತನ ನಮ್ಮ ಮೇಲೆ ಯಾವ ಪ್ರಭಾವವನ್ನು ಬೀರೋದಿಲ್ಲ, ತಗೊಂಡೋಗಿ ನಿಮ್ಮ ಯಜಮಾನಿ ಕೊಡು, ಈಗ ಕೊಟ್ಟಿದ್ದಾರೆ ಒಂದು ಗಿಫ್ಟ್ ಅಂತೆ ಅಂತ ಹೇಳಿ ಕೊಡು ಅಂತ. ಹಾಗೆ ಅದಕ್ಕೋಸ್ಕರ ಶಬ್ದ ಅತ್ಯಂತ ವೈರಾಗ್ಯವತಃ. ಎಂತಹ ಸಂದರ್ಭದಲ್ಲೂ ಅವನು ಮನಸ್ಸಿನ ಈ ಅಲುಗಾಟಕ್ಕೆ ಒಳಗಾಗಬಾರದು, ಅಂಥವನಿಗೆ ಸಮಾಧಿ. ಮತ್ತೆ ಯಾವನು ಹಾಗೆ ವೈರಾಗ್ಯವನ್ನು ತಾಳಿ ಸಮಾಧಿಗೆ ಹೋಗ್ತಾನೋ ಸಮಾಹಿತಸ್ಸೈಷ ದೃಢ ಪ್ರಬೋಧ. ಯಾವನಿಗೆ ಜ್ಞಾನ ಗಟ್ಟಿ ಆಗ್ತದೆ ಅಂತ ಕೇಳಿದರೆ, ಯಾವನ ವೈರಾಗ್ಯ ದೃಢವಾಗಿರುತ್ತದೆಯೋ ಅವನ ಜ್ಞಾನ ಗಟ್ಟಿಯಾಗಿರ್ತದೆ. ವೈರಾಗ್ಯವೇ ಶೇಕಿ ಆದರೆ ಜ್ಞಾನವೂ ಸಹ ಶೇಕಿ. ಹಾಗಾಗಿ ಅವನ ಜ್ಞಾನ ಗಟ್ಟಿಯಾಗಿರಬೇಕಂದ್ರೆ ಅದಕ್ಕೆ ಆಧಾರವಾದಂಥ ವೈರಾಗ್ಯ ಗಟ್ಟಿಯಾಗಿರಬೇಕು. ಯಾಕೆಂದರೆ ಈ ವೈರಾಗ್ಯ ಅನ್ನುವಂಥದ್ದು ಫೌಂಡೇಶನ್, ಜ್ಞಾನ ಎನ್ನುವಂಥದ್ದು ಅದರ ಮೇಲೆ ಕಟ್ಟಿದ ಸೌಧ. ಮತ್ತೆ ಪ್ರಬುದ್ಧ ತತ್ವಸ್ಯ ಹಿ ಬಂಧಮುಕ್ತಿ. ಯಾವನಿಗೆ ತನ್ನ ಆತ್ಮಸ್ವರೂಪ ಇಂಥದ್ದೇ ಎನ್ನುವಂಥ ಬೋಧ ದೃಢವಾಗಿ ಇರುತ್ತೋ ಅವನಿಗೆ ಈ ಸಂಸಾರ ಬಂಧನದಿಂದ ಮುಕ್ತಿ. ಹೊರತುನು ಅದು ಸತ್ಯವೋ ಇದು ಸತ್ಯವೋ ಅನ್ನುವಂಥ ಈ ಗೊಂದಲದಲ್ಲಿರುವವನಿಗೆ, ಅಂದರೆ ಜ್ಞಾನದ ದಾರ್ಢ್ಯತೆ ಬರದೇ ಇದ್ದರೆ ಅವನಿಗೆ ಬಂಧದಿಂದ ಮುಕ್ತಿ ಇಲ್ಲ. ಆ ಮುಕ್ತನಾದವನಿಗೆ ಏನು ಕೇಳಿದರೆ ನಿರಂತರವಾದಂಥ ನಿತ್ಯ ಸುಖಾನುಭೂತಿ. ನಿರಂತರ ಸುಖ, ನಿತ್ಯ ಸುಖ ಅಂದರೆ ನಮಗೆಲ್ಲ ಸಿಗುವ ಸುಖ ನಿತ್ಯ ಸುಖ ಅಲ್ಲ, ನಮ್ಮದೆಲ್ಲ ಅನಿತ್ಯ ಸುಖ. ಮತ್ತು ಒಂದೇ ದಿನದಲ್ಲೇ ಸ್ವಲ್ಪ ಸ್ವಲ್ಪ ಸುಖ, ಜಾಸ್ತಿ ಜಾಸ್ತಿ ದುಃಖ ಅಂತ. ಆದರೆ ಅವನಿಗೆ ಹಾಗಲ್ಲ, ನಿತ್ಯ ಸುಖ. ಅದನ್ನೇ ಹೇಳ್ತಾರೆ, ಬ್ರಹ್ಮಣಿ ಸಂಸ್ಥಾಪಿತ ಮನಸ್ಕಸ್ಯೈವ. ಆ ಯಾವನ ಮನಸ್ಸು ಆ ಬ್ರಹ್ಮತತ್ವದಲ್ಲಿಯೇ ಸಮಾಧಿಯಲ್ಲಿ ದೃಢವಾಗಿರುತ್ತದೆಯೋ ಅವನಿಗೆ ಇನ್ಯಾವುದೇ ವಿಚಾರಗಳ ಅಲೆ ಅವನ ಮನಸ್ಸನ್ನು ಸೋಂಕೋದಿಲ್ಲ. ಆದ್ದರಿಂದ ಅವನು ಬಹಳ ದೃಢವಾಗಿ ನಿಂತಿರ್ತಾನೆ. ಆ ದೃಢತೆಯಿಂದಲೇ ಅವನಿಗೆ ಶಾಶ್ವತವಾದಂಥ ಸುಖ ಸಿಗ್ತದೆ. ಅವನಿಗೇ ಶಾಶ್ವತವಾದ ಸುಖ. ಅಲ್ಲಿ ಅವನಿಗೇ ಅಂತ ಒತ್ತು ಕೊಡಬೇಕು. ಅವನಿಗೇ ಶಾಶ್ವತ ಸುಖ ಅಂದರೆ ಹಾಗಿದ್ರೆ ಬೇರೆ ಯಾರಿಗೂ ಇಲ್ವಾ? ಇಲ್ಲ. ಅಲ್ಲ, ನಮ್ಮಲ್ಲಿ ದೊಡ್ಡ ದೊಡ್ಡ ಜನ ಬೇಕಷ್ಟು ಜನ ಇದ್ದಾರಲ್ಲ, ಅವರಿಗಿಲ್ವಾ? ಅವರಿಗೂ ಇಲ್ಲ. ಎಂಥೆಂಥವರಿಗಿಲ್ಲ ಅನ್ನೋದನ್ನು ಪಟ್ಟಿ ಮಾಡಿ ಹೇಳ್ತಾರೆ. ನಾಳೆ 6 ಆ ಪಟ್ಟಿಯನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.